ब्रह्मैवाहमस्मि ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे सच्चिदानन्दं यतिवर्यं महामतिं वेदवेदान्तदारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अथीहि भगवो ब्रह्मा अथ खलु एतयर्चा पच्छ आचामते खलु एतगर्चा वच्छ आचामति तस्सवितुर्वृणीमः इत्याचामते सवितुर्वृणीमः इत्याचामति अयं देवस्य भोजनमित्याचामते अयं देवस्य भोजनमित्याचामति श्रेष्ठकं सर्वधातुमित्याचामते श्रेष्ठकं सर्वधातुमित्याचामति तुरं भगस्य धीमहि च सर्वं पिबति तुरं भगस्य धीमहीति सर्वं पिबति निर्निज्जकं संचं संवा नित्यकं संचमसं वा पश्चादग्ने संविशति पश्चादग्ने संविशति कर्मणि वा स्थण्डिले वा कर्मणि वा स्थण्डिले वा आचम्यमः अप्रसाहः आचय्यमः अप्रसाहः यदि स्त्रियं पश्येत् समर्थं कर्मेति विद्यात् स यदि स्त्रियं पश्येत् समर्थं कर्मेति विद्यात् अथ खलु एतगर्चा वच्छ आचामति वयं देवस्य भोजनमित्याचामति श्रेष्ठकं सर्वधातुमित्याचामति तुरं भगस्य धीमहीति सर्वं पिबति निर्निज्जकं संजमसं वा पश्चादग्ने संविशति कर्मणि वा स्थण्डिले वा वाचय्यमो अप्रसाहः स यदि स्त्रियं पश्येत् समृद्धं कर्मेति विद्यात् अथ खलु एतयर्चा एतया एतया ऋचा पच्छ आचामति पच्छः आचामति आಮೇಲೆ तत् सवितुः वृणीमहे इति आचामति वयं देवस्य भोजनम् इति आचामति श्रेष्ठं सर्वधातमम् इति आचामति तुरं भगस्य धीमहि इति सर्वं पिबति निर्निज्य कंसं चमसं वा पश्चात् अग्नेः संविशति कर्मणि वा स्थण्डिले वा वाचं यमः अप्रसाहः ಆಚಮ್ಯಮಃ ಒಂದು वाचय्यमः अप्रसाहः सः यदि स्त्रियं पश्येत् समृद्धं कर्म इति विद्यात् ಏನು ಅಥ ಆಮೇಲೆ ಏನ್ ಮಾಡ್ಬೇಕು ಜಪ ಮಾಡೋದೈತೆ ಹೋಗ ಅಮೋನಾಮಾಸಿ ಜಪ ಮಾಡ್ದ ಅಮಾಹಿತೆ ಅಮೋನಾಮಾಸಿ ಅಮಾಹಿತೆ ಸರ್ವಿದಕೂ ಶ್ರೇಷ್ಠ ಈ ಜ್ಯೇಷ್ಠ ಶ್ರೇಷ್ಠೋ ರಾಜಾಧಿಪತಿ ಸಮಾಜ ಜ್ಯೇಷ್ಠಗೂ ಆದಿತ್ಯಂ ಗಮಯಿತು ಅಹಮೇವೇದಿಂ ಸಂಗಮಧಾನಿ ಇದಿಷ್ಟು ಜಪ ಜಪ ಆದ್ಮೇಲೆ ಆಚ ಅನಂತರ ಏತಯಾರ್ಚ ಖಲು ಈ ರೀತಿಯಿಂದಲೇ ಅಲ್ಲವೇ ಖಲುದ ಅಲ್ಲಿಂದ ಯಾವಕ್ಕೋ ಮುಂದೆ ಪಚ್ಚ ಪಚ್ಚ ಅಂದ್ರೆ ಆ ಕಾಲ್ ಭಾಗ ಅಂತ ಅರ್ಥ ಅದು ಒಂದ್ ಭಾಗ ಆಚ ಬಂದ ತಿಂತಾನೆ ಇಲ್ಲೇ ಅದ್ರಲ್ಲಿ ಇದಿದೆ ಸರ್ವೌಷಧ ಇದೆ ಎಲ್ಲಾ ಧಾನ್ಯಗಳು ಗ್ರಾಮ್ಯ ಧಾನ್ಯ ಆರಣ್ಯ ಧಾನ್ಯ ಮೊಸರು ತುಪ್ಪ ಇದೆ ಮೊಸರು ಜೇನುತುಪ್ಪ ಈ ತುಪ್ಪನೂ ಇದೆ ಹಾಗಾಗಿ ಅದನ್ನ ಒಂದು ಚಮಚ ತಗೊಂಡು ಹಾಕ್ಬಿಟ್ಟು ಮಾಡಿದ್ರೆ ಅದು ಯಾಕೆಂದ್ರೆ ಅದು ಇರೋದೇ ಇಷ್ಟ ಬರೀ ಅಂಟ್ಕೊಂಡಿದ್ ಮಾತ್ರ ಹಾಕಿರೋದ್ರಿಂದ ಅದು 6 7 ಹೋಮ ಮಾಡಿರ್ತಾರೆ 6 ಹೋಮ ಮಾಡಿದ್ರೆ ಬಹುಶಃ ಜಾಸ್ತಿ ಅಂಟ್ಕೊಂಡು ಬಹುಶಃ ಕಮ್ಮಿನೇ ಹೋಮ ಮಾಡಿ ಉಳಿಸ್ಕೊಂಡು ಹೋಗ್ಬಾರ್ದೆ ಉಳಿಸ್ಕೋಕ್ಕೋಸ್ಕರ ಕಮ್ಮಿ ಅರ್ಧ ಹೋಮ ಮಾಡಿ ಅರ್ಧ ಉಳಿಸ್ಕೊಂಡು ಹೇಳ್ಬೇಕು ದೊಡ್ಡ ಸುರ ತಗೊಂಡು ದೊಡ್ಡ ಸುರ ತುಂಬಾ ತುಂಬಿಕೊಂಡು ಅರ್ಧ ಹೋಮ ಮಾಡಿ ಅರ್ಧ ತಗೊಂಡು ಹಾಕೋಬಹುದು ಸಂಪಾದನೆ ಮಾಡೋಕೆ ಅಂದ್ರೆ ತಿನ್ನಗಿರೋಲ್ಲ ಪಚ್ಚ ಅರ್ಧರ್ಚಶ ಅನ್ನೋ ಮೂರಿದೆ ಪಚ್ಚ ಆಚ ಪಚ್ಚ ಅಂದ್ರೆ ಒಂದು ಭಾಗ ವಣಿಮಹ ಅಂತ ಹೇಳಿ ಆ ಮಂತ್ರ ಹಾಕೊಂಡು ಒಂದ್ ಭಾಗ ತಿಂತಾನೆ ಆಚಾಮಿ ಆಮೇಲೆ ಎರಡನೇ ದಿನ ವಯಂ ದೇವಸ್ಯ ಭೋಜನ ಎರಡನೇ ದಿನ ತಿಂತಾನೆ ಆಚಾಮಿ ಶ್ರೇಷ್ಠ ಸರ್ವಧಾತ್ಮ ಮೂರನೇ ತಿಂತಾನೆ ತುರಂ ಭಗಸಿ ಧೀಮಹಿ ಸರ್ವಂ ಪಿಬತಿ ಇವೆಲ್ಲ ತಗೊಂತಾನೆ ಆಮೇಲೆ ಸ್ವಲ್ಪ ನೀರು ಹಾಕಿದಾನೆ ನಿರ್ನಿಜ್ಯ ಅಂದ್ರೆ ತೊಳೆದು ಅಂತ ಸ್ವಲ್ಪ ನೀರು ಹಾಕಿ ಕೂರ್ಸ್ತಿದ್ದೀನಿ ಅದನ್ನ ಪೂರ್ತಿ ಅದು ಏನು ಅಂಟ್ಕೊಂಡಿರುತ್ತೋ ಅದಂದ್ರೆ ಕಂಸಂಬ ಚಮಸಂಬ ಅದು ಕಂಸ ಪಾತ್ರೆ ಆಗಿರ್ಬೋದು ಅಥವಾ ಚಮಸ ಪಾತ್ರೆ ಆಗಿರ್ಬೋದು
ಕಂಸ ಅಂದ್ರೆ ಕಂಚಿನ ಒಂದು ಇದು ಪಾತ್ರೆ, ಚಮಸ ಅಂದ್ರೆ ಮರದ್ದು ಪಾತ್ರೆ ಇರೋದು. ಅದನ್ನ ಪೂರ್ತಿ ನಿರ್ನಿಜ್ಯ ಪಿಬತಿ, ಕುಡಿಬೇಕು, ಚೆಲ್ಲೋದಲ್ಲ ಅದನ್ನ. ಸರ್ವಂ ನಿರ್ನಿಜ್ಯ ಪಿಬತಿ, ಸರ್ವಂ ಪಿಬತಿ ನಿರ್ನಿಜ್ಯ, ಚೆಲ್ಲಬಾರ್ದು. ಆಮೇಲೆ ಅಗ್ನೇಯ ಪಶ್ಚಾತ್, ಅಗ್ನಿಯ ಹಿಂಭಾಗದಲ್ಲಿ ಚರ್ಮ ಅಂದ್ರೆ ಇದು ಜಿಂಕೆ ಚರ್ಮ ಆಗ್ಬೋದು, ಹಸುವಿನ ಎತ್ತಿನ ಚರ್ಮ ಆಗ್ಬೋದು. ಚರ್ಮಣಿವ ಸ್ಥಂಡಿಲೇವ, ಅಥವಾ ಚರ್ಮ ಸಿಗ್ಲಿಲ್ಲ, ಬರೀ ಚಾಪೆ ಹಾಕೊಂಡು ಮಾಡ್ಕೊಂಡು ಸಿಗ್ಲಿಲ್ಲ, ಹಾಸಿಗೆ ಹಾಕೋಬಾರ್ದು. ಸಂಡಿಲ ಅಂದ್ರೆ ನೆಲ ಅಂತ ಅರ್ಥ ಆಗತ್ತೆ. ನೆಲ ಅಂದ್ರೆ ಬರೀ ನೆಲದ ಮೇಲೆ ಮಲ್ಕೊಳ್ಳೋವ ಯಾರು. ಸಂಡಿಲ ಅಂದ್ರೆ ಬರೀ ನೆಲದ ಮೇಲೆ ಮಲ್ಕೋಬಾರ್ದು, ನಿಷೇಧ ಇದೆ ಶಾಸ್ತ್ರದಲ್ಲಿ. ಹಾಗಾಗಿ ಒಂದು ಸಣ್ಣ ಚಾಪೇನೋ ಇದು ಹಾಕೋದು ಸಂಡಿಲೇವ. ವಾಚಿಂಗ ಮೌನವಾಗಿರ್ಬೇಕು, ಆ ರಾತ್ರಿ ಆಗಿತ್ತು ಮಾತಾಡಬಾರ್ದು. ಅಪ್ರಸಾಹ ಅಂದ್ರೆ ಆ ಸ್ವಪ್ನದಲ್ಲಿ ದುಷ್ಟ ಸ್ವಪ್ನ ಬರದೇ ಇರೋ ಹಾಗೆ ನೋಡ್ಕೋಬೇಕಂತೆ. ಅಲ್ಲಿ ಮನಸ್ಸಲ್ಲಿ ಅಷ್ಟು ಬಿಗಿಯಾಗಿ ರಾಮಂ ಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಸ್ಮರಣೆ ಶೇನೆ ದುಸ್ವಪ್ನ ವಿಷಯದಿ ಅಂತ ಹೇಳ್ಕೊಂಡು ಮಾಡ್ಕೋಬೇಕು. ದುಸ್ವಪ್ನ ಬರದೇ ಹೋಗಿ. ಅಪ್ರಸಾಹ ಅಂದ್ರೆ ಅನುಷ್ಠ ದರ್ಶನದಿಂದ ಅಪ್ರಸಾಹ ಆಗದೆ. ಈಗಾಗಲೇ ಭಾಷೆ ತಪ್ಪಾಗ್ಬಿಟ್ಟಿದೆ. ಸ್ತ್ರೀಯ ಮುಂತಾಗ ಅನುಷ್ಠ ದರ್ಶನ ಮಾಡ್ಕೋಬಾರ್ದು ಅಂತ. ಯಾಕಂದ್ರೆ ಸ್ತ್ರೀಯಂ ಸ್ವಪ್ನ ವಿಷಯದಿ ಇದೆ, ಸಮೃದ್ಧಿ ಇದೆ. ಅದು ಸ್ತ್ರೀಯಾದಿಂದ ಸ್ನಾನಾದಿ ಆಗ್ಬೇಕಾಯ್ತದೆ, ತಪ್ಪಾಗಿದೆ. ಹೇಳ್ತೀನಿ ಮುಂದೆ ಭಾಷೆಯಲ್ಲಿ. ಅಪ್ರಸಾಹ ಹಾನೇನೋ ದುಸ್ವಪ್ನದಿಂದ ಸೋತ್ ಹೋಗದೇ ಇದ್ದವನಾಗಿ ಮಲಗಬೇಕು. ಆ ಮಲಗಿದಾಗ ಯದಿ ಒಂದು ವೇಳೆ ಸ್ವಪ್ನ ಸ್ತ್ರೀಯಂ ಪಶ್ಯೇತ್, ಆ ಕನಸಿನಲ್ಲಿ ಸುಮಂಗಲಿ ಸ್ತ್ರೀಯರನ್ನ ಕಂಡವನಾದರೆ ಸಮೃದ್ಧಿಂ ತತ್ ಕರ್ಮ ಇದ್ದ, ಆ ಕರ್ಮನ ಮಾಡಿದ್ದು ಸಮೃದ್ಧ ಆಗಿದೆ, ಸದ್ಯದಲ್ಲಿ ಅದು ಪೂರ್ಣ ಫಲ ಕೊಡುತ್ತೆ ಎಂಬುದಾಗಿ ತಿಳ್ಕೋಬೇಕು. ಅಥ ಅನಂತರಂ ಖಲು ಅನಂತರಂ ಖಲು ಏತಯಾ ವಕ್ಷ್ಯಮಾಣಯಾರ್ಚಃ ಪಚ್ಚಃ ಪಾದಶಃ ಆಚಾಮತಿ ಭಕ್ಷಯತಿ. ಪಚ್ಚಃ ಪಾದಶಃ ಆಚಾಮತಿ ಭಕ್ಷಯತಿ. ಆಮೇಲೆ ಈ ಮುಂದೆ ಹೇಳುವಂತಹ ಋಕ್ಕಿನಿಂದಲೇ ಪಚ್ಚಃ ಪಾದಶಃ ಭಾಗವಾಗಿ ಆಚಾಮತಿಯನ್ನು ಭಕ್ಷಯತಿ ತಿನ್ನುತ್ತಾನೆ. ಮಂತ್ರಸ್ಯ ಏಕೈಕೇನ ಪಾದೇನ ಏಕೈಕಂ ಗ್ರಾಸಂ ಭಕ್ಷಯತಿ. ಮಂತ್ರಸ್ಯ ಏಕೈಕೇನ ಪಾದೇನ ಏಕೈಕಂ ಗ್ರಾಸಂ ಭಕ್ಷಯತಿ. ಮಂತ್ರದ ಒಂದೊಂದು ಪಾದದಿಂದ, ಮಂತ್ರದ ಒಂದು 4 ಪಾದ ಇದರಲ್ಲಿ. ತತ್ಸವಿತುರ್ವರೆಣ್ಯಮಹೇ ವಯಂ ದೇವಸ್ಯ ಭೋಜನಂ ಶ್ರೇಷ್ಠಕಂ ಸರ್ವಧಾತ್ಮಂ ತುರಂ ಭಗಸ್ಯ ಧೀಮಹಿ. 4 ವಾಕ್ಯ. 4 ವಾಕ್ಯ, ಒಂದೊಂದು ವಾಕ್ಯಕ್ಕೂ ಒಂದೊಂದು ಕಾಲ್ ಭಾಗ ತಗೋಬೇಕು. 4 ಕಾಲ್ ತಗೊಂಡು ಒಂದು ಪೂರ್ತಿ ಆಗತ್ತೆ. ಅನ್ನೋದು ಪಾದಶಃ ಅಂತ. ಪಾದ ಅಂದ್ರೆ 1/4. ಪಾದಂ ಪಾದಶಃ. ಆ ಶಃ ಪ್ರತ್ಯಯ ಪ್ರಕಾರಾರ್ಥದಲ್ಲಿ ಪಾದವಾಗಿ ಭಾಗವಾಗಿ ಆಚಾಮತಿಯಿಂದ ಭಕ್ಷ್ಯ ಇದೆ. ಇಲ್ಲಿ ಆಚಮನ ನೋಡೋ ಇಲ್ಲಿಲ್ಲ. ನೀರು ಆಚಮನ ಅಂತಾರೆ, ತಿನ್ನೋದನ್ನು ಆಚಮನ ಅಂತಾರೆ. ಭಕ್ಷ್ಯತಿಯಿಂದ ಜಲಂ ಭಕ್ಷ್ಯ ಜಲಂ ಆಚಾಮತಿ. ಚಮು ಅದನ್ನೇ ಸೂತ್ರ ಮಾಡಿದ್ದಾರೆ ಹೊರತು ಚಮು ಪಿಬನೆ ಮಾಡಿಲ್ಲ. ಚಮು ಪಿಬನೆ ಆಗ ಪಿಬನಂ ಅದ ಚಮು ಪಾನೆ ಮಾಡಿಲ್ಲ. ಚಮು ಪಾನೆ ಮಾಡಿಲ್ಲ, ಚಮು ಅದನ್ನೇನ್ ಮಾಡಿದ್ದಾರೆ. ಅದಕ್ಕೆ ಆಚಾಮತಿ ಇರೋದು ತಿನ್ನೋದಕ್ಕೂ ಇದೆ, ಕುಡಿಯೋದಕ್ಕೂ ಇದೆ. ಅದು ಇದೆಯಲ್ಲ, ಸರ್ವೌಷಧವನ್ನು ಕುಡಿಯೋಕೆ ಬರಲ್ಲ. ಸರ್ವೌಷಧ ಗಟ್ ಗಂಜಿ ತರ ಇರುತ್ತೆ. ಸರ್ವೌಷಧನ ಅಷ್ಟು ಹಿಟ್ಟು ಮಾಡಿ ಅದಕ್ಕೆ ಮೊಸರು ಜೇನುತುಪ್ಪ ಹಾಕಿ ಮಾಡಿದ್ದು ಮಂದವಾಗಿರುತ್ತೆ, ನೀರಾಗಿರಲ್ಲ, ಹಂಗಿರಲ್ಲ, ಮಂದಾಗಿರುತ್ತೆ. ಆಚಮತಿ ಮಂತ್ರಸ್ಯ ಏಕೈಕೇನ ಪಾದೇನ ಏಕೈಕಂ ಗ್ರಾಸಂ ಭಕ್ಷಯತಿ ಅಂತ ಬರೆದ ಭಾಷೆಗಾರರು. ಹೌದು. ಮಂತ್ರಸ್ಯ ಮಂತ್ರದ ಒಂದೊಂದು 4 ವಾಕ್ಯದ ಮಂತ್ರ. 4 ವಾಕ್ಯದ ಮಂತ್ರದ ಒಂದೊಂದು ವಾಕ್ಯದಿಂದಲೂ, ಒಂದೊಂದು ಪಾದದಿಂದಲೂ, ಪಾದ ಅನ್ನೋದು ವಾಕ್ಯ ಒಂದೇ, ಒಂದೊಂದು ವಾಕ್ಯದಿಂದಲೂ ಒಂದೊಂದು ತುತ್ತನ್ನ, ಗ್ರಾಸ ಅಂದ್ರೆ ತುತ್ತು, ಒಂದೊಂದು ತುತ್ತನ್ನ ತಿನ್ನುತ್ತಾನೆ ಅಂತ. ತದ್ಭೋಜನಂ ಸವಿತುಃ ಸರ್ವಸ್ಯ ಪ್ರಸವಿತುಃ. ತದ್ಭೋಜನಂ ಸವಿತುಃ ಸರ್ವಸ್ಯ ಪ್ರಸವಿತುಃ. ಇದು ಸೂರ್ಯನ ಭೋಜನ. ಇದು ಈ ಕಂಸದಲ್ಲಿ ಅಥವಾ ಚಮಸದಲ್ಲಿ ಇರ್ತಕ್ಕಂತಹ ಒಂದು ಸಂಪಾತ ಹವಿಸಿದ ಶೇಷ ಇದೆಯಲ್ಲ, ಇದು ಸೂರ್ಯನಿಗೆ ಭೋಜನ ಅಂದ್ರೆ ಊಟ. ಸೂರ್ಯನ ಊಟ ಮಾಡುವಂತಹ ಭೋಜನ ಕ್ರಮ ಇದು ಸಾಮಾನ್ಯವಾದಲ್ಲ. ಸವಿತುಃ ತದ್ಭೋಜನಂ, ಸೂರ್ಯನಿಗೆ ಅದು ಊಟವಾಗಿದೆ, ಅದನ್ನ ನಾನು ತಗೊಳ್ತಾ ಇದ್ದೀನಿ. ಸೂರ್ಯನ ಊಟ ಆಗಿದೆ ಅಂದ್ರೆ ಸೂರ್ಯನಿಗೆ ಅತ್ಯಂತ ಪ್ರಿಯವಾದ, ಇಷ್ಟವಾದ, ಸೂರ್ಯನ ಪ್ರಸಾದವಾಗಿರುವ ಇದನ್ನು ನಾನು ತಿನ್ನುತ್ತಿದ್ದೇನೆ.
ಏನು ಇನ್ನೆರಡು ಸಂಬಂಧ ಸವಿತುನಿಗೆ ಪ್ರಾಣಂ ಆದಿತ್ಯಂಚ ಏಕೀಕೃತ್ಯ ಉಚ್ಯತೆ. ಪ್ರಾಣಂ ಆದಿತ್ಯಂಚ ಏಕೀಕೃತ್ಯ ಉಚ್ಯತೆ. ಈ ಸವಿತಾ ಅನ್ನೋ ಶಬ್ದಕ್ಕೆ ಅರ್ಥ ಸೂರ್ಯ ಅಂತೂ ಅರ್ಥ ಮಾಡ್ಬೋದು. ಸವಿತಾ ಪ್ರಸವಿತ ಎಲ್ಲವನ್ನೂ ಉಂಟು ಮಾಡುವನು, ಪ್ರೇರಣೆ ಮಾಡುವನು ಅಂತಂದ್ರೆ ಪ್ರಾಣನೂ ಆಗತ್ತೆ. ಪ್ರಾಣ ಎಲ್ಲವನ್ನೂ ಉಂಟು ಮಾಡ್ತಾನೆ, ಎಲ್ಲವನ್ನೂ ಪ್ರೇರಣೆ ಮಾಡ್ತಾನೆ. ಅದೇ ಪ್ರಾಣನನ್ನೇ ಸವಿತಾ ಅಂತ ಹೇಳ್ತಾ ಇದ್ದಿತ್ತು ಅರ್ಥ ಮಾಡ್ಬೋದು. ಪ್ರಾಣನನ್ನು ಸೂರ್ಯನನ್ನು ಒಂದು ಮಾಡಿಕೊಂಡು ತತ್ ಸವಿತು ಬಹುಜನಂ, ಆ ಸೂರ್ಯನಾರಾಯಣನ ಆ ಪ್ರಾಣನ ಭೋಜನವನ್ನ ನಾವು ಇಷ್ಟಪಡುತ್ತಿದ್ದೇವೆ. ತತ್ಸವಿತರು ವೃಣೀಮಹೆ, ವೃಣೀಮಹೆ ಅಂದ್ರೆ ಪ್ರಾರ್ಥಯಾಮಹೆ ಅಂತ. ನಾವು ಇಷ್ಟಪಡುತ್ತಿದ್ದೇವೆ, ಬಯಸುತ್ತಿದ್ದೇವೆ. ಆ ಸೂರ್ಯನ ಭೋಜನವನ್ನ ಪ್ರಾಣನ ಇಷ್ಟವಾದ ಭೋಜನವನ್ನ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಆದಿತ್ಯಸ್ಯ ವೃಣೀಮಹೆ ಪ್ರಾರ್ಥಯೇಮಹಿ ಮಂಥರೂಪಂ. ಆದಿತ್ಯಸ್ಯ ವೃಣೀಮಹೆ ಪ್ರಾರ್ಥಯೇಮಹಿ ಮಂಥರೂಪಂ. ಆದಿತ್ಯನ ಆ ಅಥವಾ ಆದಿತ್ಯನಾದ ಪ್ರಾಣನ ಆ ಮಂಥರೂಪವಾದಂತಹ ಆ ಭೋಜನವನ್ನ ನಾವು ಇಷ್ಟಪಡುತ್ತಿದ್ದೇವೆ, ಬಯಸುತ್ತಿದ್ದೇವೆ. ಆ ಪ್ರಾಣನ ಅಥವಾ ಸೂರ್ಯನ ಇಷ್ಟವಾಗಿರ್ತಕ್ಕಂತಹ ಆ ಭೋಜನವನ್ನ ನಮಗೂ ಪ್ರಸಾದವಾಗಿ ಬರಲಿ, ನಾವು ಅದನ್ನು ಸೇವನೆ ಮಾಡುತ್ತಿದ್ದೇವೆ, ನಾನು ಅದನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅಂತ ಭಾವನೆ ಮಾಡಿಕೊಂಡು ಆ ಒಂದು ಭಾಗ ತೆಗೆದುಕೊಂಡು ಹಾಕೋಬೇಕು. ಆ ಹಾಕೋಬೇಕಾದ್ರೆ ಈ ಭಾವನೆ ಮಾಡ್ಬೇಕು, ಆ ಪ್ರಾಣನ ಅಥವಾ ಸೂರ್ಯನ ಪ್ರಿಯವಾಗಿರುವ ಭೋಜನವನ್ನ ನಾನು ಸ್ವೀಕಾರ ಮಾಡುತ್ತಿದ್ದೇನೆ. ಏನ ಅನ್ನೇನ ಸಾವಿತ್ರೇಣ ಭೋಜನೇನ, ಏನ ಅನ್ನೇನ ಸಾವಿತ್ರೇಣ ಭೋಜನೇನ ಉಪಭುಕ್ತೇನ, ಉಪಭುಂಕ್ತೇನ, ವಯಂ ಭುಂಕ್ತೇನ ಅಲ್ಲ ಭುಕ್ತೇನ, ವಯಭುಕ್ತೇನ, ವಯಂ ಸವಿತರೂಪಾಪನ್ನಾಃ, ವಯಂ ಸವಿತರೂಪಾಪನ್ನಾಃ, ಸವಿತಸ್ವರೂಪಭೂತಾಃ, ಸವಿತಸ್ವರೂಪಾಪನ್ನಾಃ ಸವಿತರಸ್ವರೂಪಾಪನ್ನಾಃ ಭವೇಮ ಇತ್ಯಭಿಪ್ರಾಯಃ. ಭವೇಮ ಇತ್ಯಭಿಪ್ರಾಯಃ. ಯಾವ ಈ ಅನ್ನವನ್ನ ಈ ಸೂರ್ಯ ಸಂಬದ್ಧವಾದ ಈ ಭೋಜನದಿಂದ ನಾವು ತಿಂತೀವಲ್ಲ, ಆ ತಿನ್ನೋದ್ರಿಂದ ನಾವು ಕೂಡ ಸವಿತ ಸ್ವರೂಪವನ್ನೇ ಪಡೆದವರಾಗ್ತೀವಿ. ಸೂರ್ಯ ಹೇಗೆ ಮಹತ್ಯಾಶ್ರಯ ದೀಪ್ಯತೆ, ಹೆಚ್ಚಿನದಾದಂತಹ ಕಾಂತಿಯಿಂದ ಉರಿತಾ ಇದ್ದಾನೋ ಆ ರೀತಿ ನಾವು ಹೆಚ್ಚಿನದಾಗಿರೋ ಕಾಂತಿಯಿಂದ ನಾವು ಉರಿಯುವಂತಾಗೋಣ, ಹೆಚ್ಚಿನಾಗೋಣ ಎಂಬುದಾಗಿ ಸವಿತ ಸ್ವರೂಪವನ್ನೇ ನಾವು ಪಡೆದವರಾಗಿ ಆಗೋಣ. ಸವಿತ ಸ್ವರೂಪನ ಇಲ್ಲಿಯೇ ಸವಿತ ಸ್ವರೂಪ ಪಡೆದ್ರೆ ಇಲ್ಲೇ ಓಡಾಡೋ ಸೂರ್ಯನಾದ್ರೆ ಏನಾಗ್ತಾನೆ ಅವನು? ಎಷ್ಟು ಅವನ ಗೌರವ, ಎಷ್ಟು ಮರ್ಯಾದೆ, ಎಷ್ಟು ಅವನ ವಿಭೂತಿ ಭವಾನ. ಸೂರ್ಯನ ಅಷ್ಟು ಗುಣಗಳು, ಯೋಗ್ಯತೆ, ಸ್ವಭಾವ ಇನ್ನು ಬಂತು ಅಂದ್ರೆ ಇನ್ನು ಎಷ್ಟು ದೊಡ್ಡವರಾಗ್ತಾನೆ, ವಿಶ್ವವಿಖ್ಯಾತನಾಗ್ಬಿಡ್ತಾನೆ, ವಿಶ್ವಕ್ಕೆ ಅಧಿಪತಿ ಆಗ್ಬಿಡ್ತಾನೆ. ಹಾಗಾಗಿ ಸವಿತ ಸ್ವರೂಪವನ್ನೇ ಪಡೆದವರಾಗಿ ನಾವು ಆಗೋಣ ಎಂಬುದಾಗಿ ಭಾವನೆ ಮಾಡಿಕೊಂಡು ಆ ಒಂದು ಪಾದದ ಹವಿಸನ್ ತಿಂತಾನೆ. ದೇವಸ್ಯ ಸವಿತು ಇತಿ ಪೂರ್ವೇಣ ಸಂಬಂಧ, ದೇವಸ್ಯ ಸವಿತುಃ ಇತಿ ಪೂರ್ವೇಣ ಸಂಬಂಧಃ. ಅಲ್ಲಿ ದೇವಸ್ಯ ಸವಿತುಃ ಅಂತಿದೆಯಲ್ಲ, ಆ ದೇವಸ್ಯ ಮುಂದಿದೆ. ತತ್ಸವಿತುರ್ವೃಣೀಮಹೇ ವಯಂ ದೇವಸ್ಯ ಇದೆ. ಆ ದೇವಸ್ಯ ಆದ್ರೂ ನನ್ನ ಇಲ್ಲಿ ಬಂದಿದೆ. ಸವಿತುಃ ದೇವಸ್ಯ, ಸೂರ್ಯನಾರಾಯಣನೆಂಬ ದೇವನ. ದೇವಸ್ಯ ಸವಿತುಃ ವಿಶೇಷಣ ಅದು. ಸೂರ್ಯನಾರಾಯಣನೆಂಬ ದೇವನ ಪ್ರಿಯವಾಗಿರ್ತಕ್ಕಂತಹ ಹವಿಸನ್ನ ನಾವು ತಿನ್ನುತ್ತೇವೆ ಎಂಬುದಾಗಿ ಅರ್ಥಕ್ಕೆ ಅನ್ವಯಕ್ಕೆ ಹಿಂದಕ್ಕೆ ಹಾಕೊಳ್ಳಿ ದೇವಸ್ಯ ಅನ್ನೋ ಪದವನ್ನ. ಶ್ರೇಷ್ಠಂ ಪ್ರಶಸ್ಯತಮಂ ಸರ್ವಾನ್ನೇಭ್ಯಃ, ಶ್ರೇಷ್ಠಂ ಪ್ರಶಸ್ಯತಮಂ ಸರ್ವಾನ್ನೇಭ್ಯಃ. ಇದು ಎಲ್ಲೋ ಅನ್ನಕ್ಕಿಂತಲೂ ಕೂಡ ಪ್ರಶಸ್ಯತಮ, ಶ್ರೇಷ್ಠವಾದದ್ದು. ಬೇರೆ ಬೇರೆ ನಾವು ಲೋಕದಲ್ಲಿ ದೇವರ ನೈವೇದ್ಯ ಮಾಡಿ ಶ್ರೇಷ್ಠ, ಯಜ್ಞ ಮಾಡಿದ್ದು ಶ್ರೇಷ್ಠ, ಇನ್ನೊಂದು ಮಾಡಿ ಶ್ರೇಷ್ಠ ಅಂತಂದ್ರೆ ಉತ್ತಮ ಅಂತಂದ್ರೆ ಅದೆಲ್ಲಕ್ಕಿಂತ ಉತ್ತಮವಾಗಿರೋದು ಇದು ಅಂತ. ಸರ್ವಾನ್ನೇಭ್ಯ, ಎಷ್ಟೆಷ್ಟು ಭವಿಷ್ಯ ಅನ್ನ ಬಹಳ ಶ್ರೇಷ್ಠ ಅಂತೀವಿ, ಬಹಳ ಉತ್ತಮ ಅಂತೀವಿ. ಏನೇನು ಅನ್ನಗಳುಂಟು ಪ್ರಪಂಚದಲ್ಲಿ, ಎಲ್ಲಾ ಅನ್ನಕ್ಕಿಂತಲೂ ಈ ಅನ್ನ ಶ್ರೇಷ್ಠವಾದಂತಹದ್ದು. ಈ ಹೋಮ ಮಾಡಿ ಅದು ಜ್ಯೇಷ್ಠಾಯ ಶ್ರೇಷ್ಠಾಯ ಸ್ವಾಹ, ವಸಿಷ್ಠಾಯ ಸ್ವಾಹ, ಪ್ರತಿಷ್ಠಾಯ ಸ್ವಾಹ, ಸಂಪದೇ ಸ್ವಾಹ, ಆಯತನಾಯ ಸ್ವಾಹ, ಪ್ರಜಾತಿಯೇ ಸ್ವಾಹ ಹೋಮ ಮಾಡಿ ಸಂಪಾದನೆ ಮಾಡಿ ಉಳಿದಂತಹ ಹವಿಶೇಷ ಇದೆಯಲ್ಲ, ಅದು ಎಲ್ಲಾ ಅನ್ನಕ್ಕಿಂತ ಶ್ರೇಷ್ಠವಾದ ಅನ್ನ ಇದು. ಇದನ್ನು ನಾವು ತಿನ್ನುತ್ತಿದ್ದೇವೆ ಅಂತ ಭಾವನೆ ಮಾಡ್ಬೇಕು. ಸರ್ವಧಾತುಮಂ ಸರ್ವಸ್ಯ ಜಗತ್ತೋ ಧಾರಯಿತ ಸಮಂ, ಸರ್ವಧಾತುಮಂ ಸರ್ವಸ್ಯ ಜಗತ್ತೋ. ಈ ಅನ್ನ ಸರ್ವಧಾತಮ ಅಂದ್ರೆ ಇಡೀ ಜಗತ್ತನ್ನೇ ಹೊತ್ಕೊಂಡಿರುವಂತಹ ಅನ್ನ ಇದು. ಯಾಕಂದ್ರೆ ಪ್ರಾಣರೂಪವಾದ ಅನ್ನ, ಪ್ರಾಣ ಜಗತ್ತನ್ನು ಹೊತ್ಕೊಂಡಿದ್ದಾನೆ. ಪ್ರಾಣಕ್ಕೆ ಸಂಬಂಧಪಟ್ಟ ಅನ್ನ ಅಂದ್ಮೇಲೆ ಈ ಅನ್ನವು ಇಡೀ ಜಗತ್ತನ್ನೆಲ್ಲ ಧಾರಣೆ ಮಾಡ್ಕೊಂಡಿದೆ, ಹೊತ್ಕೊಂಡಿದೆ. ಅಂತಹ ಶ್ರೇಷ್ಠವಾದ ಅನ್ನವನ್ನ ನಾನು ತಿನ್ನುತ್ತಿದ್ದೇನೆ ಅಂತ ಹೇಳಿ ಅನ್ನ ತಿನ್ನುವಾಗಲೇನೆ ಇಷ್ಟು ಮಟ್ಟಿನ ಭಾವನೆ ಮಾಡ್ಬೇಕು ಅವನು. ಸೂರ್ಯನಿಗೆ ಪ್ರಿಯತಮವಾದ ಇಡೀ ಜಗತ್ತನ್ನೆಲ್ಲ ಧಾರಣೆ ಮಾಡಿಕೊಂಡಿರುವಂತಹ ಈ ಮಂಥರದಲ್ಲಿರತಕ್ಕಂತಹ ಈ ಅನ್ನವನ್ನ ನಾನು
ತಿನ್ನುತ್ತಿದ್ದೇನೆ. ಅತಿಶಯೇನ ವಿಧಾತೃ ತಮಮಿತಿವ. ಧಾತಮಂ ನನಗೆ ಅತಿಶಯೇನ ಹೆಚ್ಚಾಗಿ ವಿಧಾತೃ ತಮಂ ಹೊತ್ಕೊಂಡಿರೋದ್ರಲ್ಲಿ ಇನ್ನು ಹೆಚ್ಚಾಗಿ ಹೊತ್ಕೊಂಡಿರೋದು, ಬಲವಾಗಿ ಶ್ರೇಷ್ಠವಾಗಿ ಹೆಚ್ಚಾಗಿ ಹೊತ್ಕೊಂಡಿರುವಂತದ್ದು ಅಂತ ಅರ್ಥ ಮಾಡಿ. ಧಾರಯಿತೃ ತಮ ಅಂತಂದ್ರು, ವಿಧಾತೃ ತಮ ಅಂತ ಅರ್ಥ ಮಾಡಿದ್ರು. ಧಾರಯಿತೃ ತಮ ಅಂದ್ರೆ ಧಾರಣೆ ಮಾಡ್ಕೊಂಡಿರೋದು, ವಿಧಾತೃ ತಮ ಅಂದ್ರೆ ಅರ್ಥವೇ ಒಂದೇ. ಧಾರಣ ವಿಧಾರಣ, ವಿಧಾತೃ ತಮ ಹೆಚ್ಚಾಗಿ ಮಾಡ್ಕೊಂಡಿರೋದು ಅಂತ ಮಾಡ್ಕೊಳ್ಳಿ. ಹೆಚ್ಚಾಗಿ ಉಂಟು ಮಾಡೋದು ಅರ್ಥ. ಸ್ವಾಮಿಗಳು ಜಗತ್ತೆಲ್ಲ ಧಾರಿಸಬಲ್ಲ, ಹೆಚ್ಚಾಗಿ ಉಂಟು ಮಾಡಬಲ್ಲ ಅಂತ ಅರ್ಥ ಮಾಡಿದ್ರು. ಸರ್ವಥಾ ಭೋಜನ ವಿಶೇಷಣ, ಸರ್ವಥಾ ಭೋಜನ ವಿಶೇಷ. ಹೀಗೆ ಆಗಲಿ ಆ ಅನ್ನಕ್ಕೆ ವಿಶೇಷಣ ಇದು. ಭೋಜನ ಅಂದ್ರೆ ಅನ್ನಕ್ಕೆ ಭೋಜನ ಅಂತ ಹೇಳ್ತಾರೆ, ಅನ್ನದ ವಿಶೇಷಣ. ತುರಂ ತ್ವರಂ ಚೂರ್ಣಂ ಶೀಘ್ರಂ ಇತ್ಯೇತತ್. ತುರಂ ತ್ವರಂ ತೂರ್ಣಂ ಶೀಘ್ರಂ ಇತ್ಯೇತತ್. ತುರಂ ಅಂತೆ ತುರಂ ಭಗಸ್ಯ ಧೀಮಹಿ ಇದೆ. ತುರಮಿಗೆ ತ್ವರ ಅಂತ ಅರ್ಥ ಮಾಡಿದ್ರು, ಬೇಗನೆ ಶೀಘ್ರವಾಗಿಯೇ ನಮ್ಮೆಲ್ಲವನ್ನು ಹೊತ್ಕೊಳ್ಳುವಂಥದ್ದು, ಜಗತ್ತಲ್ಲೆಲ್ಲ ಹೊತ್ಕೊಂಡಿರುವಂಥದ್ದು, ನಮ್ಗೆಲ್ಲಾ ಇಷ್ಟಾರ್ಥವನ್ನು ತಂದ್ಕೊಡುವಂಥದ್ದು ಅಂತ. ಭಗಸ್ಯ ದೇವಸ್ಯ ಸವಿತುಃ ಸ್ವರೂಪಮಿತಿ ಶೇಷಃ. ಭಗಸ್ಯ ದೇವಸ್ಯ ಸವಿತುಃ ಸ್ವರೂಪಂ ಇತಿ ಶೇಷಃ. ಭಗಸ್ಯ ಅಂದ್ರೆ ದೇವಸ್ಯ ಅಂತ, ದೇವಸ್ಯ ಸೂರ್ಯನಾರಾಯಣ ದೇವನ ಸ್ವರೂಪವನ್ನ ಬೇಗನೆ ನಾವು ಹೊಂದುವಂತಾಗಲಿ, ಪಡೆಯುವಂತಾಗಲಿ, ಆ ಸ್ವಭಾವವನ್ನ ಆ ಸ್ವರೂಪವನ್ನ ನಾವು ಬೇಗನೆ ಇಲ್ಲಿಯೇ ಹೊಂದುವಂತಾಗಲಿ ಅಂತ ಅರ್ಥ. ಧೀಮಹಿ ಚಿಂತೆಯೇಮಹಿ, ಧೀಮಹಿ ಚಿಂತೆಯೇಮಹಿ, ನಾವು ಅದನ್ನ ಧ್ಯಾನ ಮಾಡುತ್ತೇವೆ. ಆ ಶ್ರೇಷ್ಠವಾದ ದೇವನಾದ ಸೂರ್ಯನಾರಾಯಣನ ಆ ಸ್ವರೂಪವನ್ನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಆ ಧ್ಯಾನ ಮಾಡುತ್ತಾ ನಾವು ಸೂರ್ಯ ಸ್ವರೂಪವನ್ನೇ ಅಥವಾ ಸೂರ್ಯನ ಗುಣವನ್ನೇ ಆ ಸ್ವಭಾವವನ್ನೇ ನಾವು ಹೊಂದುವಂತಾಗಲಿ, ನಾವು ಪಡೆದಂತಾಗಲಿ. ಸೂರ್ಯನಾರಾಯಣನು ನಮಗೆ ಈ ಹವಿಶೇಷ ಭಕ್ಷಣದಿಂದ ಆ ರೀತಿ ನಮಗೆ ಯೋಗ್ಯತೆಯನ್ನು ತಂದುಕೊಟ್ಟು, ಗುಣವನ್ನು ತಂದುಕೊಟ್ಟು ನಮ್ಮನ್ನ ಮಹಿಮಾವಂತರನ್ನಾಗಿ ಮಾಡಲಿ. ಅಂದ್ರೆ ವಿಶಿಷ್ಟ ಭೋಜನೇನ ಸಂಸ್ಕೃತಾಃ, ವಿಶಿಷ್ಟ ಭೋಜನೇನ ಸಂಸ್ಕೃತಾಃ ಶುದ್ಧಾತ್ಮಾನಸ್ಸಂತಃ ಇತ್ಯಭಿಪ್ರಾಯಃ, ಶುದ್ಧಾತ್ಮಾನಸ್ಸಂತಃ ಇತ್ಯಭಿಪ್ರಾಯಃ. ಅಸಾಧಾರಣವಾದಂತಹ ಈ ಭೋಜನದಿಂದ, ಈ ತಿನ್ನುವಿಕೆಯಿಂದ ನಾವು ಸಂಸ್ಕಾರಗೊಂಡವರಾಗಿ, ಅತ್ಯಂತ ಪರಿಶುದ್ಧರಾದವರಾಗಿ, ಶುದ್ಧಾತ್ಮರಾದವರಾಗಿ ನಾವು ಸೂರ್ಯನ ಸ್ವಭಾವವನ್ನು ಗುಣವನ್ನು ಹೊಂದುವಂತಾಗಲಿ. ಸೂರ್ಯನಲ್ಲಿರ್ತಕ್ಕಂಥ ಎಲ್ಲಾ ಗುಣಗಳು, ಎಲ್ಲಾ ವಿಶೇಷಗಳು, ಎಲ್ಲಾ ಮಹಿಮೆಗಳು ನನ್ನಲ್ಲಿ ಉಂಟಾಗಲಿ. ನಾನಿಗೂ ಸೂರ್ಯನಿಗೂ ಏಕತ್ವ ಉಂಟಾಗಲಿ. ಅಂದ್ರೆ ಸೂರ್ಯನಿಗೂ ಅಂತ ತಗೋಬಹುದು, ಪ್ರಾಣ ಅಂತ ತಗೋಬಹುದು. ಸೂರ್ಯ ಹೇಳ್ಬೇಕಂದ್ರೆ ಸೃಷ್ಟು ಈ ರೀತಿ ಸೂರ್ಯ ಚೆನ್ನಾಗಿ ಪ್ರೇರಣೆ ಮಾಡುವನು ಅಂದ್ರೆ ಪ್ರಾಣನು ಪ್ರೇರಣೆ ಮಾಡುವನೇ. ಸೂರ್ಯನಲ್ಲಿರ್ತಕ್ಕವನು ಪ್ರಾಣನೇ. ಸೂರ್ಯ ಅಂದ್ರೆ ಎನರ್ಜಿ ಮೋಟಾರ್ ಸರ್ವಿಸ್ ಅದು, ಸಮಷ್ಟಿ ಪ್ರಾಣದ ಹೊಟ್ಟೆ ಸೂರ್ಯ. ಅದರಿಂದ ಇಲ್ಲಿರುವ ಪ್ರಾಣನು ಅಲ್ಲಿರುವ ಸೂರ್ಯನು ಒಂದೇ. ಇದು ಪ್ರಾಣನ ಸ್ತೋತ್ರ ಅಂದ್ರು ಸೂರ್ಯನ ಸ್ತೋತ್ರ ಅಂದ್ರು ಬೇರೆ ಬೇರೆ ಆಗಲ್ಲ. ಯಾಕಂದ್ರೆ ಪ್ರಾಣನೇ ಸೂರ್ಯ ಅಂತ ಹೋಗ್ತಾ ಇರೋದ್ರಿಂದ ಸೂರ್ಯ, ಆದಿತ್ಯ, ಪ್ರಾಣ ಎಲ್ಲ ಒಂದೇ ಪರ್ಯಾಯ ಪದಗಳು ಈ ಜಾಗದಲ್ಲಿ. ಅಥವಾ ಭಗಸ್ಯ ಶ್ರಿಯ ಕಾರಣಂ ಮಹತ್ವಂ ಪ್ರಾಪ್ತಂ ಕರ್ಮ ಕೃತವಂತೋ ವಯಂ. ಅಥವಾ ಭಗಸ್ಯ ಶ್ರಿಯಃ ಕಾರಣಂ ಮಹತ್ವಂ ಪ್ರಾಪ್ತುಂ ಕರ್ಮ ಕೃತವಂತೋ ವಯಂ. ತದ್ಧೀಮಹಿ ಚಿಂತೆಯೇಮಹಿ ಇತಿ, ಧೀಮಹಿ ಚಿಂತೆಯೇಮಹಿ ಇತಿ. ಸರ್ವಂಚ ಮಂಥಲೇಪಂ ಪಿಬತಿ, ಸಂಚಲೇಪಂ ಪಿಬತಿ. ನಿರ್ನಿಜ್ಯ ಪ್ರಕ್ಷಾಲ್ಯ, ನಿರ್ನಿಜ್ಯ ಪ್ರಕ್ಷಾಲ್ಯ. ಕಂಸಂ ಕಂಸಾಕಾರಂ ಚಮಸಂ, ಕಂಸಂ ಕಂಸಾಕಾರಂ ಚಮಸಂ, ಕಂಸಾಕಾರಂ ವಾ ಚಮಸಾಕಾರಂ ವಾ ಔದುಂಬರಂ ಪಾತ್ರಂ. ಔದುಂಬರಂ ಪಾತ್ರಂ. ಅದು ಏನ್ ಅರ್ಥ ಮಾಡ್ತಿದ್ದಾರೆ? ಭಗಸ್ಯ ಅಂದ್ರೆ ಶ್ರಿಯ ಅರ್ಥ ಮಾಡಿದ್ರು. ಮೊದಲು ಭಗಸ್ಯ ಏನ್ ಅರ್ಥ ಮಾಡಿದ್ರು? ದೇವಸ್ಯ ಭಗಸ್ಯ ಅಂದ್ರು, ಮಹಿಮಾವಂತನಾದ ದೇವನ ಅಂತ ಅರ್ಥ ಮಾಡಿದ್ರು. ಅಂದ್ರೆ ಶ್ರಿಯ ಸಂಪತ್ತಿಗೆ ಕಾರಣವಾಗಿರ್ತಕ್ಕಂತಹ ಸೂರ್ಯನ ಸ್ವರೂಪವನ್ನ ಪ್ರಾಪ್ತ ಪಡೆಯುವುದಕ್ಕೆ ನಾವು ಕರ್ಮವನ್ನು ಮಾಡಿದ್ದೇವೆ. ಸೂರ್ಯ ಸ್ವರೂಪವನ್ನೇ, ಪ್ರಾಣ ಸ್ವರೂಪವನ್ನೇ ಪಡೆಯುವುದಕ್ಕೆ ತಕ್ಕಂತಹ ಕರ್ಮವನ್ನು ಮಾಡಿದ್ದೇವೆ. ಆ ಕರ್ಮವನ್ನು ಮಾಡಿದವರಾದ್ರಿಂದ ನಾವು ಆ ಸ್ವರೂಪವನ್ನು ಚಿಂತನೆ ಮಾಡುತ್ತಿದ್ದೇವೆ. ಧೀಮಹಿನ ಧ್ಯಾಯೇಮಹಿ ಚಿಂತೆಯೇಮಹಿ, ನಾವು ಆ ಸೂರ್ಯ ಸ್ವರೂಪವನ್ನ, ಪ್ರಾಣ ಸ್ವರೂಪವನ್ನ ಚಿಂತನೆ ಮಾಡುತ್ತಿದ್ದೇವೆ, ಧ್ಯಾನ ಮಾಡುತ್ತಿದ್ದೇವೆ ಅಂತ ಹೇಳ್ಕೊಂಡು ಸರ್ವಂ ಪಿಬತಿ, ಎಲ್ಲವನ್ನು ಕೊನೆಯದು ಇದು. ತತ್ಸವಿತುರ್ವರ್ಣೀಮಃ ಮೊದಲನೇದು, ವಯಂ ದೇವಸ್ಯ ಧೀಮಹಿ ಎರಡನೇದು, ತುರಂ ಭಗಸ್ಯ ಧೀಮಹಿ ಮೂರು, ಶ್ರೇಷ್ಠ ಸರ್ವಧಾತು ನಾಲ್ಕನೇದು ಅಂತ ಹೇಳಿ ಎಲ್ಲ ಮಂಥಲೇಪಂ ಸರ್ವಂ, ಆ ಮಂಥದಲ್ಲಿ ಅಂಟುಕೊಂಡಿರೋದು ಎಲ್ಲವನ್ನೂ ತೊಳೆದುಬಿಟ್ಟು ನಾಲ್ಕನೇ ತಿಂದ ಮೇಲೆ
ಮಂಥಲೇಪಂ ಸರ್ವಂ ಆ ಮಂಥ ಕಂಟ್ಕೊಂಡು ಎಲ್ಲವನ್ನು ಕೂಡ ತೊಳೆದು ಅದನ್ನ ಪೂರ್ತಿ ಇದು ಮಾಡ್ಕೊಂಡು ಅದು ಕಂಸ, ಅದೇ ಕಂಚಿನ ಪಾತ್ರೆ, ಅದೇ ಚಮಸಾಕಾರವಾದ ಅತ್ತಿ ಮರದಿಂದ ಮಾಡಿದಂತಹ ಒಂದು ಪಾತ್ರೆ, ಅದೆಲ್ಲ ಹಾಕೊಂಡಿದ್ದೆ ಅದನ್ನು ಪೂರ್ತಿ ತೊಳ್ಕೊಂಡು, ಇಲ್ಲ ಕಂಚಿನ ಪಾತ್ರೆ ಹಾಕೊಂಡ್ರೆ ಕಂಚಿಗೆ ಹಾಕೊಂಡು ತೊಳೆದು ಅದಷ್ಟನ್ನು ಕುಡಿಬೇಕು, ಚೆಲ್ಲಬಾರ್ದು. ಏನೇನು ಅಂಟ್ಕೊಂಡಿದ್ಯೋ ಅದಷ್ಟನ್ನು ಕುಡಿಬೇಕು. ಔದುಂಬರಬಾರ್ದು. ಪೀತ್ವಾ ಚ ಆಚಮ್ಯ ಪಶ್ಚಾದಗ್ನೇ पीत्वा आचम्य पश्चादग्नेः ಪ್ರಾಕ್ಷಿರಃ ಸಂವಿಶತಿ प्राक्षिराः संविशति ಚರ್ಮಣಿ ವಾ ಅಜಿನೇ चर्मणि वा अजिने ಖಂಡಿಲೆ ಕೇವಲಾಯಾಂ ವಾ ಭೂಮೌ खण्डिले केवलायां वा भूमौ ಪೀತ್ವ ಆಚಮನ ಅಷ್ಟನ್ನು ಕುಡಿದು ಅಥವಾ ಇನ್ನೊಂದು ಆಚಮನ ಮಾಡಿ, 4 ಸಲ ಕುಡಿದ ಮೇಲೆ ಒಂದು ಆಚಮನ ಮಾಡೋದನ್ನು ತಗೊಂಡಿದ್ದಾರೆ. ಪೀತ್ವ ಆಚಮನ ಅಂತ ಆಗಿದ್ರಿಂದ ಅದಷ್ಟನ್ನು ಕುಡಿದ ಮೇಲೆ ಒಂದು ಆಚಮನ ಮಾಡಿ, ಈ ಲೌಕಿಕ ಆಚಮನ ಇದು ಶುದ್ಧಾಚಮನ. ಆಚಮನ ಮಾಡಿ ಆಮೇಲೆ ಅಗ್ನಿಯ ಪಶ್ಚಿಮ ದಿಕ್ಕಿನಲ್ಲಿ ಹಿಂದಕ್ಕೆ ಸೇರ್ಕೊಂಡು ಅಗ್ನಿ ಕಡೆಗೆ ತಲೆ ಮಾಡ್ಕೊಂಡು ಪ್ರಾಕ್ಷಿರ ಪೂರ್ವಕ್ಕೆ ತಲೆ ಮಾಡ್ಕೊಂಡು ಪ್ರಾಕ್ಷಿರ ಮಲ್ಕೊಂಡು ಅದು ಒಂದು ಕೃಷ್ಣಾಜಿನ ಮೇಲೆ ಮಲ್ಕೋಬಹುದು, ಅಥವಾ ನೆಲದ ಮೇಲೂ ಮಲ್ಕೋಬಹುದು, ಅಥವಾ ಸಣ್ಣ ಚಾಪೆ ಮೇಲೂ ಮಲ್ಕೋಬಹುದು. ಸಾಮಾನ್ಯವಾಗಿ ಆರೋಗ್ಯ ಶಾಸ್ತ್ರ ಪ್ರಕಾರ ನೆಲದ ಮೇಲೆ ಮಲ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಚಾಪೆ ಹಾಕೊಂಡ್ರೆ ಅದೇನು ದೋಷ ಅಲ್ಲ ಅಂತ. ಹಾಸಿಗೆ ಹಾಕೋಬಾರ್ದು, ಹಾಸಿಗೆ ಆಗಲಿ ಯೂಫಾರ್ಮ್ ಆಗಲಿ ಮೆತ್ತಿಗಿರೋದ್ರಿಂದ ಹಿತವಾಗಿರ್ತಕ್ಕ ಏನು ಮಾಡ್ಕೋಬಾರ್ದು. ಬರೀ ನೆಲದ ಮೇಲೆ ಮಲ್ಕೊಳ್ತೀನಿ ಎಂದು ಮಲ್ಕೋಬಹುದು. ಚಾಪೆ ಹಾಕೋದು ಚಾಪೆ ಹಾಕೋಬಹುದು. ಇದು ಚರ್ಮದ್ದು ಕೃಷ್ಣಾಂಜನವೋ ವ್ಯಾಘ್ರಾಂಜನವೋ ಯಾವುದೋ ಒಂದು ಹಾಕೊಂಡು ಅಲ್ಲಿ ಆ ಭೂಮಿಯಲ್ಲಿ ಪೂರಕ ತಲೆ ಮಾಡ್ಕೊಂಡು ಮಲ್ಕೋಬೇಕಂತೆ. ಮಲ್ಕೊಂಡ್ಮೇಲೆ ವಾಚಯ್ಯಮಃ ವಾಗ್ಯತಸ್ಸನ್ ನಿತ್ಯಸ್ಥಃ. ವಾಚಯ್ಯಮಃ ವಾಗ್ಯತಸ್ಸನ್ ಇತ್ಯರ್ಥಃ. ವಾಚಯ್ಯಮಃ ವಾಗ್ಯದ ಮೌನವಾಗಿರ್ಬೇಕು, ಯಾರ ಹತ್ರ ಮಾತಾಡಬಾರ್ದು, ಹೆಂಡತಿ ಮಕ್ಕಳ ಹತ್ರ ಮಾತಾಡಬಾರ್ದು, ಯಾರು ಊರಿನವ್ರ ಹತ್ರ ಮಾತಾಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು. ಮೌನ. ಅರ್ಜೆಂಟ್ ಆಗಿ ಮಾಡಿದ್ರೆ ಬರ್ ತೋರಿಸ್ಬೇಕು, ಕೊಡ್ಬೇಕು ಅಷ್ಟೇ. ಏನು ಕೇಳಿದ್ರೆ ಮಾತ್ರ ಆಡ್ಬಾರ್ದು. ಅಪ್ರಸಾಹ ಅಪ್ರಸಾಹಃ ನ ಪ್ರಸಖ್ಯತೆ ನಾಭಿಭೂಯತೆ ನ ಪ್ರಸಹ್ಯತೆ ನಾಭಿಭೂಯತೆ ಸ್ಯಾದಿ ಅನಿಷ್ಟ ದರ್ಶನೇನ ಸ್ತ್ರ್ಯಾದಿ ಅನಿಷ್ಟ ಸ್ವಪ್ನ ದರ್ಶನೇನ ಸ್ಯಾದಿ ಅನಿಷ್ಟ ಸ್ವಪ್ನ ದರ್ಶನೇನ ಸ್ತ್ರ್ಯಾದಿ ಅನಿಷ್ಟ ಸ್ವಪ್ನ ದರ್ಶನೇನ ತಥಾ ತಥಾ ಯಥಾ ತಥಾ ಸಂಯತ ಚಿತ್ತ ಸನ್ ಇತ್ಯರ್ಥಃ. ಸಂಯತ ಚಿತ್ತ ಸನ್ ಇತ್ಯರ್ಥಃ. ಅಪ್ರಸಾಹ ನ ಪ್ರಸಖ್ಯತೆ ನಾಭಿಭೂಯತೆ. ಸೋಸೋಗೋದಿಲ್ವೋ, ಮರೆ ಮಾಚ್ಕೊಳ್ಳೋದಿಲ್ವೋ, ತನ್ನ ಕರ್ಮದ ಸ್ವಭಾವವನ್ನು ಮುಚ್ಚಾಕೋದಿಲ್ಲವೋ ಆ ರೀತಿ ಒಂದು ಮಲ್ಕೋಬೇಕು ಅಂತೆ. ಮತ್ತು ಸ್ತ್ರೀಯೋ ಮುಂತಾದ ಅನಿಷ್ಟವಾದ ಸ್ವಪ್ನದರ್ಶನ ಮಾಡಬಾರ್ದು ಅಂತ ವಾಕ್ಯ ಇದೆ. ಇದು ತಪ್ಪಾಗಿದೆ. ಇದು ಸ್ತ್ರೀ ಅಲ್ಲ ಇದು. ಯಾಕೆಂದ್ರೆ ಸ್ತ್ರೀಯಂ ಸ್ವಪ್ನದ ಮುಂದಿದೆ, ಸ್ತ್ರೀಯನ್ನು ಕಾಣ್ಬೇಕು. ಅದಿಲ್ಲ, ಇದು ವಾಕ್ಯ ಇಲ್ಲ. ಅದಕ್ಕೆ ಸ್ವಾಮಿ ಚಿಕ್ಕೊಳ್ಳೆ ಸ್ಯಾದಿ ಎಂಬುದು ಮೂಲ ಅನುವಾದ, ಇದು ಭಾಷ್ಯದಲ್ಲಿ ಇತ್ತೆ ಎಂಬುದು ವಿಚಾರಣೀಯ. ಸ್ವಾಮಿಗಳು ಇದು ಭಾಷ್ಯದಲ್ಲಿ ಇತ್ತೆ. ಯಾಕೆ ಅಂದ್ರೆ ಮುಂದೆ ಸ್ತ್ರೀಯಂ ಸ್ವಪ್ನವನ್ನು ಕನಸಿನಲ್ಲಿ ಸ್ತ್ರೀಯನ್ನು ಕಂಡರೆ ಸಮೃದ್ಧಿ ಅಂತ ಹೇಳ್ತಾ ಇರೋದ್ರಿಂದ ಈ ಸ್ತ್ರೀ ಸ್ನಾನಾದಿ ಅನಿಷ್ಟ ಸ್ವಪ್ನ ದರ್ಶನ ಇರ್ಬೇಕಾಗಿತ್ತು. ಸ್ನಾನಾದ್ಯನಿಷ್ಠ, ಸ್ನಾನವನ್ನು ಮಾಡುವ ಹಂಗೆ ಕನಸು ಕಂಡರೆ ಅದು ಅನಿಷ್ಟ ಅಂತ ಅನಿಷ್ಟಾಧ್ಯಾಯ ಹೇಳಿದ್ದಾರೆ. ಕನಸಿನಲ್ಲಿ ಸ್ನಾನ ಮಾಡುವ ಹಾಗೆ ಕನಸು ಬಂದ್ರೆ ಅದು ಒಳ್ಳೇದಲ್ಲ. ಹಂಗ ಸ್ತ್ರೀಯಾಗಲಿ ಸ್ನಾನಾದ್ಯನಿಷ್ಠ ಸ್ವಪ್ನ ದರ್ಶನ ಅಂತ ಆಗ್ಬೇಕಾಗಿತ್ತು. ಅದನ್ನ ತಿದ್ಬೇಡ, ಪಕ್ಕ ಬಗ್ಕೊಂಡು ಕ್ವಶನ್ ಮಾರ್ಕ್ ಹಾಕೋ, ಹಾಗಿರ್ಬೇಕಾಗಿತ್ತ ಅಂತ. ಸ್ತ್ರೀಯಾಗಿ ಬಂದ್ಬಿಟ್ಟು ಅದು ಎಲ್ಲಾ ಪುಸ್ತಕ ಹಾಗೆ ಇದೆ, ಅದೇನೋ ಇದಾಗ್ಬಿಟ್ಟಿದೆ, ಮಿಸ್ಟೇಕ್ ಆಗಿದೆ. ಅದು ಸ್ನಾನಾದಿ ಅನಿಷ್ಟ ಸ್ವಪ್ನ ದರ್ಶನೇನ ಅಂತ ಇರ್ಬೇಕಾಗಿತ್ತು ಅಂತ ಅನ್ಸತ್ತೆ, ತೋಚತ್ತೆ. ಎಲ್ಲ ತುಂಬಾ ಬಿಟ್ಟಿದ್ದಾರೆ.
ಇದೆ ಇಲ್ಲಿ तस्मिन् स्वप्नदर्शने एष श्लोको भवति यदा इत्यादि काम्यं कर्म कुर्वाणः स्वप्नमध्ये स्त्रियं पश्येत् तदा तस्मिन् स्वप्नदर्शने समृद्धिं अप्रसाहारके बर्जाय लाभ ಉಪಾದಾನಯೋಗೋ ಸಾಲಕ್ಷಣಿ ಇವರು ಚರ್ಚೆ ಬಣ್ಣ ಬೇರೆ ಪ್ರತಿಕೂಲ ತರ್ಕ ಪರಿಹರತಿ ನಮ್ಮದ ಸತರ್ಕ ಕಾಲಾಂತ न प्रसक्तिया भूयते अनिष्ट स्वप्रदर्शनेन यथा तथा अष्टय स्याज हाकिला अनिष्ट स्वप्रदर्शनेन यथा तथा संयजितः सन्निधः इरुड स्वप्नभायेन शेषितः ಇಲ್ಲಿ ಸ್ಯಾಜ ಹಾಕಿಲ್ಲ ಇಲ್ಲಿ ಬರೀ ಅನಿಷ್ಟ ಅದೇ ಸ್ವಾಮಿ ಸ್ಯಾದಿ ಇತ್ತ ಅಂತ ಮೂಲದಲ್ಲಿ ಸ್ವಾಮಿ ಸ್ಯಾದಿ ಇತ್ತ ಮೂಲದಲ್ಲಿ ಬರೀ ಅನಿಷ್ಟ ಪ್ರದರ್ಶನ ಯಥಾ ತಥಾ ಅಷ್ಟೇ ಇತ್ತು ಕಾಣುತ್ತೆ ಅದೇನು ತಪ್ಪಾಗಿ ಸ್ಯಾದಿ ಸೇರಿಬಿಟ್ಟಿದೆ ಅಂತ ಅಷ್ಟೇ ಅನಿಷ್ಟ ಎರಡು ವ್ಯಾಖ್ಯಾನಗಳು ಹಾಗೆ ಇದೆ ಅನಿಷ್ಟ ಪ್ರದರ್ಶನೇನ ಯಥಾ ನಾಭಿಪ್ರದೋ ಭವತಿ ತಥಾ ಅಷ್ಟೇ ಇರೋದು ತಪ್ಪಾಗ್ಬಿಡಿದೆ ಸ್ತ್ರೀಯಾದಿ ತಪ್ಪೋದು ಯಾಕಂದ್ರೆ ಸ್ತ್ರೀಗನ್ ಕಾಣಬೇಕು ಸ್ತ್ರೀ ಅನಿಷ್ಟ ಅಲ್ಲ ಸ್ತ್ರೀಯಾದಿ ಅನಿಷ್ಟ ಪ್ರದರ್ಶನ ಅನ್ನೋದು ತಪ್ಪಾಗಿ ಬಿದ್ಬಿಟ್ಟಿದೆ ಬರೀ ಅನಿಷ್ಟ ಪ್ರದರ್ಶನೇನ ಯಥಾ ಭೂತ ಪ್ರೇತ ಪಿಶಾಚಿಗನ್ ಕಾಣೋದು ಅದ ಎಣ್ಣೆ ಹಚ್ಚೋಣಿಗೆ ಕಾಣೋದು ಊಟ ಮಾಡೋ ಹಾಗೆ ಕೋತಿಗಳು ಕಂಡ ಹಾಗೆ ಸ್ನಾನ ಮಾಡುವ ಹಾಗೆ ಈ ರೀತಿ ಕಂಡರೆ ಆ ಕರ್ಮ ನಿಷ್ಫಲ ಅಂತ ಅರ್ಥ ಆ ರೀತಿ ಸ್ವಪ್ನ ಬರೆದಿರೋ ಹಾಗೆ ಮನಸ್ಸನ್ನ ಬಿಗಿ ಹಿಡ್ಕೊಂಡು ಭಗವಂತನ ಧ್ಯಾನ ಮಾಡ್ಕೊಂಡು ಅದೇ ರಾಮಸ್ಕಂದ ಹನುಮಂತ ಹೇಳ್ಕೊಂಡು ಸದ್ಭಾವನೆಯಿಂದ ಮಲ್ಕೊಂಡ್ರೆ ದುಸ್ವಪ್ನ ಬರೋದಿಲ್ಲ ಆ ಒಳ್ಳೆ ಸುಮಂಗಲಿಯರು ಆ ತಟ್ಟೆ ಒಳಗೆ ಹೂವು ಹಣ್ಣುಗಳು ಬೇರೆ ಬೇರೆ ಮಂಗಳದಲ್ಲಿ ಇಟ್ಕೊಂಡು ಯಾವ ಹೋಗ್ತಾ ಇದ್ರೆ ಅಥವಾ ಓಲಗಾಗಿಲ್ಲದ ಆಗ್ತಾ ಇರೋ ಹಾಗೆ ಅಲ್ಲ ವೇದ ಪಾರಾಯಣ ಕೇಳ್ದ ಹಾಗೆ ಅಥವಾ ಅಶ್ವತ್ಥವೃಕ್ಷ ನದಿ ಕುದುರೆ ಆನೆ ಕುಂಜರಾರೋಹಣ ಇತ್ಯಾದಿಗಳು ಸ್ವಪ್ನದಲ್ಲಿ ಕಂಡ್ರೆ ಅದು ಸಮೃದ್ಧಿ ಅದು ಶುಭ ಸ್ವಪ್ನ ಬಂದ್ರೆ ಅದು ಸಮೃದ್ಧಿ ಅಂತ ಅರ್ಥ ದುಸ್ವಪ್ನ ಬಂದ್ರೆ ಹಾಳ ಹೋಯ್ತು ಅಂತ ಏನು ಸ್ವಪ್ನ ಬರ್ಲಿಲ್ಲ ಅಂದ್ರೆ ಅದು ನಿಧಾನ ಫಲವಾಗತ್ತೆ ಅಂತ ಅರ್ಥ ವಿಳಂಬ ಫಲ ಹಾಳು ಹಾವಾಗಿಲ್ಲ ಬೇಗನೂ ಆಗೋದಿಲ್ಲ ನಿಧಾನಕ್ಕೆ ಅವಸ್ಥೆ ಆಗತ್ತೆ ಅಂತ ಬರ್ಬೇಕು ಹೇಗೋ ಹಂಸಿಸ್ಕೋಬೇಕು ಹಂಗೆ ಅನಿಷ್ಟವಾದಂತಹ ಸ್ವಪ್ನವನ್ನ ಕಾಣೋದ್ರಿಂದ ಸೋತ್ ಹೋಗದೆ ಇದ್ದವನಾಗಿ ಯಾವ ರೀತಿ ಆಗುತ್ತಾನೋ ಆ ರೀತಿ ಸಂಯತ ಚಿತ್ತವನ್ನ ಹತೋಟಿ ಇಟ್ಕೊಂಡು ಮಾಡುತ್ತಾನು ಅಂತ ಅರ್ಥ ಸಹ ಏವಂ ಭೂತೋ ಯದಿ ಸ್ತ್ರಿಯಂ ಪಶ್ಯೇತ್ ಇವಾಗ ಕರೆಕ್ಟ್ ಇದೆ ಸಹ ಏವಂ ಭೂತೋ ಯದಿ ಸ್ತ್ರಿಯಂ ಪಶ್ಯೇತ್ ಸ್ವಪ್ನೇಷು ತದಾ ವಿದ್ಯಾತ್ ಸಮೃದ್ಧಂ ಸ್ವಪ್ನೇಷು ತದಾ ವಿದ್ಯಾತ್ ಸಮೃದ್ಧಂ ಮಮೇದಂ ಕರ್ಮ ಇತಿ ಮಮೇದಂ ಕರ್ಮ ಇತಿ ಈ ರೀತಿ ಇದ್ಕೊಂಡವನಾಗಿ ಒಂದು ವೇಳೆ ಸ್ವಪ್ನದಲ್ಲಿ ಸ್ತ್ರೀಯನ್ನು ಕಂಡ ಸುಮಂಗಲಿಯನ್ನು ಕಂಡ ಅಂತ ಆದ್ರೆ ಆಗ ಅದು ಸಮೃದ್ಧ ಎಂಬುದಾಗಿ ತಿಳಿಯಬೇಕು ಇದ್ದವನಾಗಿ ಕನಸಿನಲ್ಲಿ ಸ್ತ್ರೀಯರನ್ನು ಕಂಡ ಅಂತ ಆದರೆ ಆಗ ಅಲ್ಲಿ ಅದು ಸಮೃದ್ಧವಾಯಿತು ಈ ನನ್ನ ಕರ್ಮವು ಸದ್ಯದಲ್ಲಿ ಶೀಘ್ರದಲ್ಲಿಯೇ ಫಲ ಕೊಡುತ್ತೆ ಎಂಬುದಾಗಿ ತಿಳಿಯಬೇಕು ಅಂತ ಅರ್ಥ ತದೇಶ ಶ್ಲೋಕ ಮಂತ್ರವೂ ಇದೆ ಶ್ಲೋಕ ಅಂದ್ರೆ ಮಂತ್ರ ಇದೆ ಯದಾ ಕರ್ಮಸು ಕಾಮ್ಯೇಷು ಸ್ವಪ್ನೇಷು ಪಶ್ಯತಿ ತತ್ರ ಜಾನೀಯಾತ್ ಸ್ವಪ್ನ ನಿದರ್ಶನೇ ತಸ್ಮಿನ್ ಸ್ವಪ್ನ ನಿದರ್ಶನೇ ತದೇಶ ಶ್ಲೋಕಃ ಯದಾ ಕರ್ಮಸು ಕಾಮ್ಯೇಷು ಸ್ತ್ರಿಯಗೋ ಸ್ವಪ್ನೇಷು ಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯಾತ್ ತಸ್ಮಿನ್ ಸ್ವಪ್ನ ನಿದರ್ಶನೇ ತತ್ ಏಷಃ ಶ್ಲೋಕಃ ಯದಾ ಕರ್ಮಸು ಕಾಮ್ಯೇಷು ಸ್ತ್ರಿಯಂ ಸ್ವಪ್ನೇಷು ಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯಾತ್ ತಸ್ಮಿನ್ ಸ್ವಪ್ನ ನಿದರ್ಶನೇ
ತಸ್ಮಿನ್ ಸ್ವಪ್ನ ನಿದರ್ಶನೆ. ಇದು ಈ ವಿಷಯಕ್ಕೊಂದು ಮಂತ್ರವೂ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇದು ಜನರಲ್ ಆಗಿ ಕಾಮನ್ ಆಗಿರ್ತಕ್ಕಂಥ ಎಲ್ಲಾ ಕಾಮ್ಯ ಕರ್ಮಕ್ಕೂ ಇದು ಸಮಾನ. ಯಾವ ಕಾಮ್ಯ ಕರ್ಮವನ್ನು ಮಾಡಿದ್ರು ಕೂಡ ಹಾಗೆ ಕಾಮ್ಯೇಶು ಕರ್ಮಸು ಅಂತ ಇದೆ. ಏನೇನು ಕಾಮ್ಯ ಕರ್ಮ, ಮಕ್ಕಳಾಗ್ಲಿ, ಐಶ್ವರ್ಯ ಬರಲಿ, ಆರೋಗ್ಯ ಬರಲಿ, ಅಥವಾ ಇನ್ನೇನು ಇಷ್ಟಾರ್ಥ ಆಗಲಿ, ಇನ್ನು ಕೆಲಸ ಕೈಗೂಡಲಿ, ಯಾವ ಉದ್ದೇಶದಿಂದ ಕಾಮ್ಯಕರ್ಮ ಮಾಡಿರ್ತಾನೋ ಆ ಕಾಮ್ಯಕರ್ಮ ಮಾಡಿದ ದಿವಸ ಅವನಿಗೆ ಮಲ್ಕೊಂಡಾಗ ರಾತ್ರಿ ಅವನಿಗೆ ಸ್ವಪ್ನದಲ್ಲಿ ಸ್ತ್ರೀಯನ್ನು ಕಂಡ, ಸ್ತ್ರೀ ಸಮೂಹವನ್ನು ಕಂಡ. ಸ್ತ್ರೀಯನ್ನು ಒಂದೇ ಅಲ್ಲ, ಅದು ಉಪಲಕ್ಷಣ. ಸ್ತ್ರೀಯನ್ನು ಕಾಣೋದು, ಕುಂಜರಾರೋಹಣ, ಆನೆ ಮೇಲೆ ಹತ್ಕೊಂಡು ಹೋಗೋದು, ಅದು ವೇದ ಪಾರಾಯಣ, ಮಂಗಳವಾದ್ಯ ಕೇಳೋದು, ಗಂಟೆ ಮಂಗಳವಾದ್ಯ, ಓಲ್ಗ ಇದು ಜಾಗ ಅದು ಕೇಳೋದು, ಅಥವಾ ಅಶ್ವಾರೋಹಣ, ಇದು ಅಶ್ವಾರೋಹಣ, ಅಶ್ವತ್ಥ ವೃಕ್ಷ, ವೇದ ಪಾರಾಯಣ ಇತ್ಯಾದಿ ದೇವತಾ ದರ್ಶನ ಇತ್ಯಾದಿಗಳು ಸ್ವಪ್ನವಾದರೆ ಆ ಸ್ವಪ್ನಗಳಲ್ಲಿ ಅದನ್ನ ಆ ಕರ್ಮಕ್ಕೆ ಇದು ಸಮೃದ್ಧಿ ಆಯಿತು ಎಂಬುದಾಗಿ ತಾಳೆ ನೋಡ್ಕೊಳ್ಳೋದು. ನಾನು ಮಾಡಿದ ಕರ್ಮ ಸರಿ ಆಯ್ತು ಇಲ್ವೋ ಅಂತ ತಾಳೆ ನೋಡೋದು, ಅದ ವೆರಿಫೈ ಮಾಡ್ಕೊಳ್ಳೋದು. ಇದು ವೆರಿಫಿಕೇಶನ್. ನಿನ್ನ ಕರ್ಮ ಕರೆಕ್ಟ್ ಆಗಿದೆ ಅನ್ನೋದನ್ನ ಆ ಸ್ವಪ್ನ ಹೇಳುತ್ತೆ. ಸದ್ಯದಲ್ಲೇ ನಿನ್ನ ಕಾಮ್ಯ ಕರ್ಮ ಫಲ ಕೊಡತ್ತೆ, ಯೋಚನೆ ಮಾಡಬೇಡ, ಆಗತ್ತೋ ಇಲ್ವೋ ಅನುಮಾನ ಪಟ್ಕೋಬೇಡ. ಈ ರೀತಿ ಸ್ವಪ್ನ ಬಂದಿದೆ ನಿನಗೆ ಅಂದ್ರೆ ಅದೇ ನಿನಗೆ ಇಂಡಿಕೇಶನ್, ಮುಂದೆ ಸದ್ಯದಲ್ಲಿಯೇ ಆ ಫಲವನ್ನು ನೀನು ಕಾಣುವನಾಗಿದ್ದೀಯಾ. ಸಮೃದ್ಧಿಂ ತತ್ರ ವಿಜಾನಿ ಅಂತ, ತತ್ರ ಆ ಕರ್ಮದ ವಿಷಯದಲ್ಲಿ ಸಮೃದ್ಧಿಯಾದದ್ದಾಗಿದೆ ಎಂಬುದನ್ನಾಗಿ ತಿಳಿಯಬೇಕು. 2 ಸಲ ಯಾಕೆ ಅಂದ್ರೆ ಈ ಕರ್ಮ ಇಲ್ಲಿ ಮುಗಿಯಿತು ಅಂತ ಹೇಳಕ್ಕೆ, ಈ ಶ್ರೀಮಂತ ಕರ್ಮದ ವಿಚಾರ ಇಲ್ಲಿ ಒಂದು ಮುಗಿಯಿತು. ಇದು ಸಂಕ್ಷಿಪ್ತವಾಗಿ ಹೇಳಿದೆ. ಮತ್ತೆ 6ನೇ ಅಧ್ಯಾಯದಲ್ಲಿ ಮತ್ತೆ ಇನ್ನೊಂದ್ಸಲ ವಿಸ್ತಾರವಾಗಿ ಹೇಳ್ತಾರೆ. ಇದರಲ್ಲಿಲ್ಲ, ಬೃಹದಾರಣ್ಯಕದಲ್ಲಿ ಶ್ರೀಮಂತ ಕರ್ಮ ಅಂತ ಹೇಳಿ ಒಂದು, ಅದಕ್ಕಾಗಿಯೇ 6ನೇ ದಿನ ಮುಂದಕ್ಕೆ ಹೇಳ್ಕೊಂಡು ಹೋಗುತ್ತೆ. ಇದರಲ್ಲಿ ಮಾತ್ರ ಇದ್ದೀನಿ. ಏತಸ್ಮಿನ್ ಅರ್ಥೇ ಶ್ಲೋಕಃ ಮಂತ್ರೋಪಿ ಭವತಿ. ಏಷ ಶ್ಲೋಕಃ ಮಂತ್ರೋಪಿ ಭವತಿ. ತತ್ರ ಅಂದ್ರೆ ಈ ವಿಷಯದಲ್ಲಿ ಅಂತ ಅರ್ಥ. ಈ ವಿಷಯದಲ್ಲಿ ಈ ಶ್ಲೋಕವೂ ಕೂಡ ಇರುತ್ತದೆ ಅಂದ್ರೆ ಈ ಮಂತ್ರವೂ ಕೂಡ ಇರುತ್ತದೆ ಅಂತ ಅರ್ಥ. ಯಾವ ಮಂತ್ರ, ಏನ್ ಅರ್ಥ ಅದಕ್ಕೆ ಅಂದ್ರೆ ಯದಾ ಕರ್ಮಸು ಕಾಮ್ಯೇಷು ಕಾಮಾರ್ಥೇಷು ಸ್ವಪ್ನೇಷು ಸ್ವಪ್ನದರ್ಶನೇಷು ಸ್ವಪ್ನಕಾಲೇಷು ವಾ ಪಶ್ಯತಿ ಸಮೃದ್ಧಿಂ ತತ್ರ ಜಾನೀಯಾತ್. ಯಾವಾಗ ಈ ಒಂದು ಕಾಮ್ಯಕರ್ಮವನ್ನು ಮಾಡಿದಾಗ, ಕಾಮ್ಯಕರ್ಮ ಮಾಡಿದ ದಿವಸ ರಾತ್ರಿ ಅವನಿಗೆ ಅಲ್ಲಿವರೆಗೂ ವ್ರತ ಇದೆ. ಕಾಮ್ಯಕರ್ಮ ಮಾಡಿದ ಮೇಲೂ ಅವನು ಮೌನವಾಗಿ ಇದ್ಕೊಂಡು ರಾತ್ರಿವರೆಗೂ ಇದ್ದು ರಾತ್ರಿ ಮಲ್ಕೊಂಡಾಗ, ಅದು ಹಾಸಿಗೆ ಮೇಲೆ ದಿನ ಯಾವತ್ತು ಬ್ರಹ್ಮಚರ್ಯವಾಗಿ ಇದ್ಕೊಂಡು ಮಲ್ಕೊಂಡಾಗ ಸ್ವಪ್ನದಲ್ಲಿ ಸ್ತ್ರೀಯರನ್ನು ಕಂಡ, ಸ್ತ್ರೀ ಸಮೂಹ ಕಂಡ, ಒಂದು ಸ್ತ್ರೀ ಆಗ್ಲಿ ಸ್ತ್ರೀ ಸಮೂಹವಾಗಲಿ ಕಂಡ ಅಂತ ಆದರೆ ಆ ಸ್ವಪ್ನ ದರ್ಶನವು ನಿನ್ನ ಕಾಮ್ಯಕರ್ಮವು ಸದ್ಯದಲ್ಲೇ ಫಲ ಕೊಡುತ್ತೆ ಎಂಬುದನ್ನು ಸೂಚನೆ ಮಾಡುತ್ತೆ. ಅದಕ್ಕದು ಇಂಡಿಕೇಶನ್ ಆಗಿದೆ, ಅದು ಸಮೃದ್ಧಿಯಾಗಿದೆ ಎಂಬುದನ್ನಾಗಿ ತಿಳಿಯಬೇಕು. ಕರ್ಮಣಾಂ ಫಲ ನಿಷ್ಪತ್ತಿ ಭವಿಷ್ಯತಿ ಜಾನೀಯಾತ್ ಇತ್ಯರ್ಥಃ. ಕರ್ಮಣಾಂ ಫಲ ನಿಷ್ಪತ್ತಿ ಭವಿಷ್ಯತಿ ಜಾನೀಯಾತ್ ಇತ್ಯರ್ಥಃ. ಆ ಕಾಮ್ಯಕರ್ಮಗಳಿಗೆ ಫಲ ನಿಷ್ಪತ್ತಿಯಲ್ಲಿ ಫಲ ತಯಾರಾಗುವುದು ಕಂಡಿದೆ. ಮಾಡಿದನ 15 ದಿವಸ ಮಾಡಿದ ಬಂತು, 15 ದಿವಸ ಬ್ರಹ್ಮಚಾರಿ ಮೋಸ ಮಾಡಿದಲ್ಲ, ಯಾವತ್ತಾದ್ರು ಬಂದಿಲ್ಲ, ಏನಿಲ್ಲ ಅಲ್ಲ. ಅವತ್ತು 1 ದಿವಸ ಅದು ಮಾಡಿದಾಗ ಏನೋ ಅನ್ಸಿಲ್ವಾ? ಮುಂತಾದ ಸ್ವಪ್ನವನ್ನ ಕಂಡದ್ದಾಗಿರುವ ಕನಸಿನಲ್ಲಿ ಇದು ಈ ಕಾಮ್ಯ ಕರ್ಮವು ಸಮೃದ್ಧವಾದದ್ದಾಗಿದೆ, ಪೂರ್ಣವಾದದ್ದಾಗಿದೆ ಎಂಬುದಾಗಿ ತಿಳಿಯಬೇಕು. ಅಂದ್ರೆ ಫಲ ಕೊಡೋದಕ್ಕೆ ತಕ್ಕದ್ದಾಗಿದೆ ಅಂತ. ನಿರುಕ್ತಿ ಕರ್ಮ ಸಮಾಪ್ತ್ಯರ್ಥ. ಕರ್ಮಣ ಭವಿಷ್ಯತಿ ಜಾನೀಯಾತ್ ಸಾಯ್ದಲ್ಲ. ತಸ್ಮಿನ್ ಸ್ತ್ರೀಯಾದಿ ಪ್ರಶಸ್ತ ಸ್ವಪ್ನ ದರ್ಶನೇ ಸತಿ ಇತ್ಯಭಿಪ್ರಾಯ. ಸ್ತ್ಯಾದಿ ಪ್ರಶಸ್ತ ಸ್ವಪ್ನ ಅಂದ್ರೆ ಸ್ತ್ಯಾದಿ ಪ್ರಶಸ್ತ ಅಂತ ಇದ್ದಾರೆ. ಅದು ಸ್ತ್ಯಾದಿ ಅನುಷ್ಠಾನ ಸರಿಯಾಗಿಲ್ಲ. ಅವಾಗ ಸ್ತ್ರೀಯೇ ಮುಂತಾದ ಪ್ರಶಸ್ತವಾದ ಸ್ವಪ್ನ, ಸ್ತ್ರೀಯನ್ನು ಕಾಣೋದೇ ಮುಂತಾದ ಪ್ರಶಸ್ತವಾದ ಶ್ರೇಷ್ಠವಾದ ಸ್ವಪ್ನ ದರ್ಶನವಾದರೆ, ಕಾಮ್ಯಕರ್ಮವನ್ನು ಮಾಡಿ ಸ್ತ್ರೀಯಾದಿಗಳನ್ನು ಕಂಡರೆ ಆ ಪ್ರಶಸ್ತವಾದ ಸ್ವಪ್ನ ದರ್ಶನ ಅಂತ ಹೇಳ್ತಾ ಇದೆ. ಕಂಡವನಾದರೆ ಆ ಸ್ವಪ್ನದ ಇದರಲ್ಲಿ ಇದು ಸಮೃದ್ಧವಾದದ್ದಾಗಿದೆ. ಸ್ತ್ರೀಯರು ಕಾಮ್ಯಕರ್ಮ ಮಾಡಿದ್ರಪ್ಪ, ಅವಾಗ
ಆ ಪ್ರಶ್ನೆ ಯಾಕೆ ಕೇಳಿಲ್ಲ ಅಂತ ಗೊತ್ತಾಗಿಲ್ಲ. ಅನುಪಮ ಇಷ್ಟೊತ್ತೊಂದು ಸುಮ್ಮನೆ ಇದ್ರು. ಸ್ತ್ರೀಯರೇ ಏನೋ ಕಾಮ್ಯಕರ್ಮ ಮಾಡಿದಾಗ ಅವರಿಗೆ ಅವರು ಸ್ತ್ರೀಯರನ್ನೇ ಕಾಡ್ಬೇಕಾ ಪುರುಷರನ್ನ ಕಾಡ್ಬೇಕಾ, ಅಥವಾ ಸ್ತ್ರೀಯರನ್ನ ಬಿಟ್ಟು ಬೇರೆ ಇನ್ಯಾವುದೋ ಕುಂಜ ಆನೆ ಹತ್ಕೊಂಡು ಹೋಗೋದು, ವೇದಪಾರಾಯಣ, ಓಲಗ, ಮಂತಾಯಿಗಳು ಒಟ್ಟು ಶುಭ ಸೂಚನೆಗೆ ಕಾರಣವಾಗಿರೋ ಯಾವ ಸಪ್ತ ಕಂಡ್ರು ಆಯ್ತು ಅಷ್ಟೇ. ನಾನು ಹಂಗೆ ಅನ್ಕೊಂಡೆ, ಸ್ತ್ರೀಯರ್ನೇ ಕಾಣ್ತೀವಿ ನಾವುವೇ, ಒಳ್ಳೆ ಶುಭ ಸೂಚನೆ ಅಂದ್ರಲ್ಲ. ಓ ಅದಂಗೆ ಸ್ತ್ರೀಯರಿಗೆ ಸ್ತ್ರೀ ಆಗಲ್ಲ, ಆ ಜಾತಿಗೆ ಈ ಜಾತಿ, ಈ ಜಾತಿಗೆ ಆ ಜಾತಿ, ಸಜಾತಿ ವಿಜಾತಿ ಆಗ್ಬೇಕಿರೋದು ಸಜಾತಿ ಆಗೋ ಹಾಗಿಲ್ಲ. ಸ್ತ್ರೀಯರಿಗೆ ಪುರುಷರು ಕಾಣ್ಬೇಕು, ಪುರುಷರಿಗೆ ಸ್ತ್ರೀಯರು ಕಾಣ್ಬೇಕು. ಅಲ್ಲೋಮ್ಮ ವಸಕ್ಷೇಮ ನೋಡಿ, ವಸಕ್ಷೇಮ ಅಂತಾರೆ ಮುಂತಾದ ಪ್ರಶಸ್ತವಾದ ಸ್ವಪ್ನ ದರ್ಶನ. ಕೇಳಿಪ್ಪ ಅವರಿಗೆ. ಗುರುಗಳೇ, ಅದಕ್ಕೇನೆ ಪೂಜೆ ಆದ್ಮೇಲೆ ಪುನಃ ಪೂಜೆ ಇದೆ ಅಂತ ಅನ್ಸುತ್ತೆ ಗುರುಗಳೇ. ನೀವ್ ಹೇಳಿದ ಅಷ್ಟೂನು ಬರುತ್ತೆ ಪೂಜೆಯಲ್ಲಿ. ಅಲ್ಲ, ಪೂಜೆ ಪುನಃ ಪೂಜೆ ಅನ್ನೋದು ಅದು ಆ ಪೂಜೆಗೆ ಸೇರಿದ್ದೆ ಕರ್ಮ. ನೃತ್ಯ, ಗಾನ, ಅಶ್ವಾರೋಹಣ, ಗಜಾರೋಹಣ ಅಂತ ಅಷ್ಟೂನು ಬರುತ್ತೆ. ಸೊ ಅದೇ ತಲೆಯಲ್ಲಿ ಇರ್ಲಿ, ಅದೇ ಸ್ವಪ್ನದಲ್ಲಿ ಬಂದು ಆಗ್ಲಿ, ಅದ್ ಬರ್ಲಿ ಏನಕ್ಕೋಸ್ಕರ ಪುನಃ ಪೂಜೆ ಮಾಡೋದು. ಗಜಾರೋಹಣ, ನೃತ್ಯ, ಗೀತ, ವಾದ್ಯ ಮಾಡಿಬಿಟ್ರೆ ಆ ಗುಂಗಲ ಇರ್ತಾನಲ್ಲ, ಅವಾಗ ಪೂಜೆ ಪೂಜೆಗೆ ನಿತ್ಯಕರ್ಮ ಪೂಜೆಗೆ ಕಾಮ್ಯಕರ್ಮ ಆಗಲ್ಲ, ಅದು ಚಿತ್ತಶುದ್ಧಿಯ ಫಲ. ಅದಕ್ಕೆ ಚಿತ್ತಶುದ್ಧಿ ಆಯ್ತು ಮಾಡ್ಕೋಬೇಕಷ್ಟೇ. ಚಿತ್ತಶುದ್ಧಿ ಆಗ್ತಾ ಇದೆ ಅಂತ ಅದಕ್ಕೆ ವೆರಿಫಿಕೇಶನ್ ಮಾಡ್ಕೋಬೇಕು. ನಿತ್ಯಕರ್ಮ ಏನಿದೆ, ಪೂಜೆ ಏನಿದೆ ಅದು ಕಾಮ್ಯಕರ್ಮ ಅಲ್ಲ. ಕಾಮ್ಯಾಗಿ ಮಾಡ್ಬೋದು, ಅದನ್ನ ಕಾಮ್ಯಾಗಿ ಮಾಡಿದ್ರೆ ಕಾಮ್ಯ ಫಲ ಆಗತ್ತೆ. ಅದಕ್ಕೂ ನೀವು ಹೇಳ್ದಂಗೆ ಅದು ಇಂಡಿಕೇಶನ್ ಆಗತ್ತೆ, ಗುರ್ತಾಗತ್ತೆ. ಯಾರು ಮಾಡ್ತಾರ ಪೂಜೆ, ನೃತ್ಯ, ಗೀತ, ವಾದ್ಯ ಇತ್ಯಾದಿಗಳು. ಬರೀ ಹೂ ಹಾಕ್ತಿ ನೃತ್ಯ ಗೀತ ವಾದ್ಯ ಇಲ್ಲ ಗುರುಗಳೇ. ಒಬ್ಬೊಬ್ರು ನಮ್ಮನೆಗೆ ಒಬ್ಬ ಭರತ್ ಅಂತ ಬರೋಲ್ಲ ಗುರುಗಳೇ, ಅವರು ಮಾಡ್ಸೋರೆಲ್ಲಾನು. ಅಲ್ಲ, ನಮ್ಮಲ್ಲಿ ಹಾಡು ಹೇಳ್ತಾರೆ ಅಷ್ಟೇ. ಗೀತೆ ಒಂದು ಪೂಜೆ ಆದ್ಮೇಲೆ ಒಂದು ಹಾಡು ಹೇಳಿ ಕೆಲವು ಮನೆ ಕೇಳಿದೀನಿ, ನೋಡಿದೀನಿ. ಆದ್ರೆ ನೃತ್ಯ ಎಲ್ಲ ನೋಡಿಲ್ಲ ನಾನು. ನೃತ್ಯ ಆಮೇಲೆ ವಾದ್ಯ, ಇದು ವಾದ್ಯ ಕರೆಸೋರವ್ರು, ಅದಕ್ಕೋಸ್ಕರ ವಾದ್ಯ ಬೇಕೇ ಬೇಕು, ಅವ್ರು ಕರೆಸ್ಬೇಕು ವಾದ್ಯ. ಅಲ್ಲ ಇದೆ ಶಂಖ, ವಾದ್ಯ ಜಾಗಕ್ಕೆ ಶಂಖ ಜಾಗಟೆ ಇಟ್ಕೊಂಡ್ಬಿಡ್ತಾರೆ. ಶಂಖ ಜಾಗಟೆ ಮಾಡ್ಬಿಟ್ರೆ ಅದೇ ವಾದ್ಯ ಆಯ್ತು ಅಂತ. ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಇದು ಸುಲಭ ರೂಪ. ಆ ಜಾಗಕ್ಕೆ ಪ್ರತಿನಿಧಿಯಾಗಿ ಇದೇ ಇಟ್ಕೊಂಡ್ಬಿಡು, ಇದಕ್ಕೆ ಇದೇ ಇಟ್ಕೊಂಡ್ಬಿಡು ಅಂತ ಸುಲಭ ರೂಪ ತಗೊಂಡ್ಬಿಟ್ಟಿದ್ದಾರೆ. ಶಂಖ ಜಾಗಟೆ ಇಟ್ಕೊಂಡ್ಬಿಟ್ರೆ ವಾದ್ಯ. ಯಾಕೆಂದ್ರೆ ಅವ್ರನ್ನ ಕರೆಸೋದು ಮಾಡೋದು, ಅವ್ರಿಗೆ ದಿನ ದುಡ್ಡು ಕೊಡ್ಬೇಕು, ಅದೆಲ್ಲ ಕಷ್ಟ. ಅವ್ರಿಗೆ ಬಂದ್ಕೂಡಲೇ ಅವ್ರಿಗೆಲ್ಲ ಕಾಫಿ ಕೊಡ್ಬೇಕು, ತುಂಬಾ ಉಪಚಾರ ಮಾಡ್ಬೇಕು, ಅವ್ರಷ್ಟಕ್ಕೆ ಬರಲ್ಲ. ಆದ್ರಿಂದ ಒಂದು ಶಂಖ ಜಾಗಟೆ ಇದ್ ಮಾಡ್ಕೊಬಿಟ್ರೆ ಭಗವಂತ ಇದರಲ್ಲಿ ನೀ ಸುಪ್ರೀತನಾಗಪ್ಪ ಅನ್ಕೋಬೇಕು. ಹಾಡನ್ ಬೇಕಾದ್ರೆ ಮನೆಯವರು ಕಲ್ತಿದ್ರೆ ಹಾಡನ್ನು ಹೇಳಿಸ್ಬೋದು. ನೃತ್ಯವನ್ನು ಕೂಡ ಕಲ್ತವರಾಗಿದ್ದೆ, ಚಿಕ್ಕ ಮಕ್ಕಳಿದ್ರೆ ಒಂದ್ ಮಾಡಮ್ಮ, ಆಡಿಸಿ ತಿಳಿಸೋದ, ಜಗದೋದ್ಧಾರನ ಮಾಡು, ಅದ ಇನ್ನೊಂದು ಮಾಡು ಅಂತ ಹೇಳಿ ನೃತ್ಯ ಗೀತೆ ಮಾಡ್ಬೋದು. ಇನ್ನು ಅಶ್ವಾರೋಹಣ, ಗಜಾರೋಹಣ ಎಲ್ಲ ಒಂದು ಇದನ್ನ ಮರದ ಇದ್ದ ಇಟ್ಕೊಂಡ್ಬಿಟ್ಟು ಪರಮಾತ್ಮ ಕೂರಿಸ್ಬಿಟ್ಟು ಅದನ್ನ ಹೀಗೆ ಓಡಾಡಿಸ್ಬೇಕು. ಅದಕ್ಕೆ ಚಕ್ರ ಕೊಟ್ಟು ಅಶ್ವಾರೋಹಣ ಮಾಡ್ತಾ ಇದ್ದೀನಿ ನಾನು. ಒಂದು ಮರದ್ದೋ ಒಂದು ಲೋಹದ್ದೋ ಕುದುರೆ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಅದು ಚಕ್ರ ಇಟ್ಕೊಂಡು ಅದ್ರ ಮೇಲೆ ಸಾಲಿಗ್ರಾಮವನ್ನು ಶಿವಲಿಂಗನ ಇಟ್ಕೊಂಡು ಈ ಕಡೆಯಿಂದ ಆ ಕಡೆಗೆ 2-3 ಸಲ ಓಡಾಡ್ಸೋದು ಮಾಡ್ಬೋದು. ಗಜಾರೋಹಣ ಮಾಡಿಸ್ಬೋದು. ನೀವು ರಾಜೋಪಚಾರ, ದೇವೋಪಚಾರ, ಶಕ್ತಿಪಚಾರ, ಭಕ್ತಿ ಅದಕ್ಕೆಲ್ಲ ಇದ್ರದ್ದು ರೋಬೋಟ್ ಇದನ್ನ ಇಟ್ಕೊಂಡ್ಬಿಟ್ಟು ವಿಗ್ರಹಗಳನ್ನ ಇಟ್ಕೊಂಡು ಹೇಳೋ ಅದ್ರ ಹತ್ರ ಕೂಗಿಸ್ಬೇಕು. ಬಹುಪರ ಕೂಗಿಸೋದು, ಅವ್ರ ಹತ್ರ ಇದ್ ಮಾಡೋದು, ಸ್ತೋತ್ರ ಮಾಡಿಸೋದು ಮಾಡ್ಬೇಕು ಅಷ್ಟೇ. ಇವತ್ತಿನ ವಿಜ್ಞಾನ ಯುಗವನ್ನ ಸಾಧನೆ ಹೇಗೆ ಉಪಯೋಗಿಸ್ಕೋಬಹುದು ಅದನ್ನ ಪೂಜೆಗೆ ಉಪಯೋಗಿಸ್ಕೊಂಡು ಮಾಡ್ಕೋಬೇಕು. ಇರುತ್ತಲ್ಲ ಕೆಲವು ಗೊಂಬೆಗಳಲ್ಲೇ ಹಾಡೋದು, ಹೇಳೋದು, ಸ್ತೋತ್ರ ಗೀತ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನ ಮಾಡಿಸ್ಬೇಕು. ಸುಮಾನಾಗೇಶ್ವರ್ ಏನೋ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಸುಮಾನಾಗೇಶ್ವರ್ ಏನೋ ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ. ಅಲ್ಲ, ಇದು ಸ್ತ್ರೀಯರು ಇದು ಹೋಮ ಮಾಡ್ಬೋದಾ ಫಸ್ಟ್ ಹೇಳಿ. ಅದಕ್ಕೆ ಹೋಮ ಮಾಡದ ಸ್ತ್ರೀ ಜುಹುಯಾದಂದ್ರೆ ಆಪಸ್ತಂಬರು ನಸ್ತ್ರೀ ಜುಹುಯಾನ್ ನಾನುಪೇತಃ ಪುಣೇನವಾಗ್ಯದವರು ಹೋಮ ಮಾಡಬಾರ್ದು, ಸ್ತ್ರೀಯರು ಹೋಮ ಮಾಡಬಾರ್ದು ಅಂತಿದ್ದಾರೆ. ಆದ್ರೆ ಸ್ತ್ರೀಯರು ಗಂಡ ಸೇರಿ ಅಂತಾನೆ ಮಾಡುವ. ಗೃಹಸ್ಥ ಮಾಡೋದು ಅಂದ್ರೆ ಪತಿ ಸೇರ್ ಮಾಡೋದ್ರಿಂದ ಮುಟ್ಕೊಂಡೇ ಇರ್ತಾರೆ. ಯಾಕಂದ್ರೆ ಈ ಕರ್ಮವನ್ನ ನಾವು ಅನುಷ್ಠಾನ ಮಾಡ್ಬೇಕಾದ್ರೆ ನಮ್ಗೂ ಫಲ ನೀವ್ ಹೇಳಿದ್ರಲ್ಲ, ಅದಕ್ಕೆ
ಸ್ತ್ರೀಯರ್ ಬೇಕಾದ್ರೆ ಬರೀ ಭಾವನೆ ಮಾಡ್ಬೇಕೇ ಹೊರತು ಹೋಮ ಮಾಡೋದಿಲ್ಲ. ಅದ ಮಲಗೋದು ಅಷ್ಟೇ, ಅವ್ರೊಬ್ಬರೇ ಮಲಗೋದು. ಇವ್ರೇನು ಸಣ್ಣಿಲೆ ಚರ್ಮನಿ ಮಲಗೋ ಅವಶ್ಯಕತೆ ಇಲ್ಲ. ಇವ್ರು ಒಲೆ ಮಲ್ಕೋತಾರೆ. ಯಜಮಾನ ಮಾತ್ರ ಕೃಷ್ಣಾರ್ಜುನಮೋ ವ್ಯಾಘ್ರಾರ್ಜುನಮೋ ನೆಲದ ಮೇಲೆ ಮಲ್ಕೊಳ್ತಾರೆ. ಅವರು ಅಗ್ನಿ ಮುಂದೆ ಮಲ್ಕೋದಲ್ಲ, ಅವ್ರಿಗೆ ಸ್ತ್ರೀಯರಿಗೆ ಇಲ್ಲ. ಸ್ತ್ರೀಯರಿಗೆ ಈಗ ಕಾಣೋದಿಲ್ಲ ಇದು. ಸ್ತ್ರೀಯ ಮುಂತಾದ ಪ್ರಶಸ್ತವಾದ ಸ್ವಪ್ನವನ್ನು ಕಂಡವನಾದರೆ ಆ ಕರ್ಮವು ಸಮೃದ್ಧವಾಯಿತು, ವೀರ್ಯವತ್ತರವಾಯಿತು ಎಂಬುದಾಗಿ ತಿಳಿಯಬೇಕು. ಇಲ್ಲಿ ಅದಕ್ಕೆ ಅಂದ್ರೆ ಇಲ್ಲಿಗೆ ಈ ಕರ್ಮ ಮುಗಿಯಿತು ಎಂಬುದನ್ನ ಸೂಚನೆ ಮಾಡೋಕ್ಕೋಸ್ಕರ ಹೇಳಿದೆ. ಇಲ್ಲಿಗೆ 4ನೇ ಮಂತ್ರವನ್ನು ಓದ್ಬಿಡ್ತೀನಿ. ಶ್ವೇತಕೇತು ಆರುಣೇಯಃ ಸಮಿತಿ ಮೇಯಾಯ ತಗುಂಹ ಪ್ರವಾಹಣೋ ಜೈವಲಿರುವಾಚ ಕುಮಾರ ಅನುತ್ವಾಶಿಷತ್ ಪಿತೆ ಜನು ಭಗವ ಇತಿ. ಕುಮಾರ ಅನುತ್ವಾಶಿಷತ್ ಪಿತಾ ಅನುತ್ವಾಶಿಷತ್ ನಮ್ಯ ತ್ವಾ ಪಿತಾ ಅನುಶಿಷತ್, ಈ ಅನುಶಾಸನ ಮಾಡಿದ್ದಾನ ಅಂತ. ಶ್ವೇತಕೇತು ಆರುಣೇಯ ಸಮಿತಿಂ ಏಯಾಯ ತಂ ಕುಮಾರ ಅನು ತ್ವಾ ಅಶಿಷ್ಯತ್ ಪಿತಾ ಇತಿ ಭಗವಃ. ಇವಾಗ ಅದು ಲೇಪ ಜ್ಯೇಷ್ಠಾಯ ಸ್ವಾಹ ಶ್ರೇಷ್ಠಾಯ ಸ್ವಾಹ ಪೂಜೆ ಮಾಡಿದ್ಮೇಲೆ ಆ ಉಳಿದಿರೋ ಲೇಪನದ್ದು ಪಕ್ವದಲ್ಲಿ ಒಂದು ಕಂಚು ಪಾತ್ರೆ ಇಟ್ಕೋಬೇಕು ಅಂತ ಹೇಳಿದ್ರಿ. ಇಲ್ಲಿ ಮೊದ್ಲು ಈ ಆಜಿ ಪಾತ್ರೆಯಲ್ಲಿ ಇದ್ರ ಮುಂದ್ಗಡೆ ಹೋಮದ ಮುಂದ್ಗಡೆ ಇಟ್ಕೊಂಡಿದ್ದಾನಲ್ಲ ಹೋಮ ಮಾಡಕ್ಕೆ, ಅದ್ರಲ್ಲಿ ಉಳಿದಿರೋದು ತಿನ್ಬಾರ್ದಾ? ಅದನ್ನೇನ್ ಮಾಡುದು, ಅದು ತಿನ್ಬಾರ್ದು. ಆಜಿ ಪಾತ್ರದ ಏನಿಲ್ಲ, ಈ ಪಕ್ಕದಲ್ಲಿ ಹಾಕೊಂಡಿರ್ತೀವಲ್ಲ ಅದನ್ನೇ ತಿನ್ಬೇಕು. ಅದೇನ್ ಸ್ವಲ್ಪ ಸ್ವಲ್ಪ ಇರುತ್ತಲ್ವಾ, ಇಷ್ಟೇ ಇರುತ್ತಲ್ವಾ? ದೊಡ್ಡ ಹಾಕೊಂಡು ಅರ್ಧ ಹೋಮ ಮಾಡಿ ಅರ್ಧ ಹಾಕೊಂಡ್ಬಿಡ್ಬೇಕು. ಸರಿ 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 ಸರಿ, ಆಯ್ತಾಯ್ತು. ಈ ಹೋಮ ಮಾಡೋ ಆಜ್ಯದಲ್ಲಿ ಹೋಮ ಮಾಡ್ಬೇಕಾದ್ರೆ ಬೇರೆ ಹೋಮಗಳಲ್ಲೂ ಒಂದ್ ತೊಟ್ಟು ಉಳಿಸ್ಕೊಳ್ತಾರಲ್ವಾ? ಅದೇ ಹಾಗೆ ಇದನ್ನು ಉಳಿಸ್ಕೊಂಡ್ಬಿಟ್ಟು ಸ್ವಲ್ಪ ಹಾಕೊಂಡು ಒಂದು ಅಡಿಕೆ ಅಷ್ಟು ದಪ್ಪ ಉಳಿಸ್ಕೊಂಡ್ರೆ ಅದನ್ನ 4 ಭಾಗ ಮಾಡಿ ತಿಂದ್ರೆ ಆಯ್ತು, ಮನ್ಸ ಹಾಕೊಂಡು. ಸರಿ ಸರಿ ಸರಿ, ಆಯ್ತು. ಅರುಣನ ಮಗ ಆರುಣೇಯ, ಅವನು ಶ್ವೇತಕೇತು ಶಶುರು. ಅವನು ಪಂಚಾಲ ದೇಶದವರು. ಆ ಸಮಿತಿಯಿಂದ ಸಭೆ ಏಯಾಯ ಬಂದನು ಅಂತ. ಆ ಅರುಣನ ಮಗನಾಗಿರ್ತಕ್ಕಂಥ ಶ್ವೇತಕೇತು ಎಂಬಾತನು ಪಂಚಾಲ ದೇಶದ ಒಂದು ಸಭೆ. ಅದು ಬಹಳ ಅಲ್ಲಿ ವಿದ್ವತ್ತ ಪ್ರಸಿದ್ಧಿ, ಭಾರಿ ವಿದ್ವಾಂಸರು, ಭಾರಿ ಶ್ರೇಷ್ಠರು, ಎಲ್ಲ ಷಟ್ಶಾಸ್ತ್ರ ಪಂಡಿತರು, ಭಾರಿ ಪ್ರಕಾಂಡ ಮೀಮಾಂಸಾ ವ್ಯಾಕರಣ ಉಪಾಸನಾ ತತ್ವ ವಿಚಾರ ಎಲ್ಲರಲ್ಲೂ ಅವರು ಅದ್ವಿತೀಯರು. ಅಂತ ಅವನು ಸಭೆ ಬಂದ್ಬಿಟ್ಟು ಅವನು ಗೆಲ್ಲಬೇಕು ಅಂತ ಬಂದಾಗ ಅವನು ಠೇಂಕಾರ ಬಿಟ್ಟು ರಾಜ ಅವನು ಪ್ರತಿ ವರ್ಷ ನಡೆಸ್ತಾನೆ. ಮಧ್ಯ ವಸಂತ ಋತುವಿನಲ್ಲಿ ಒಂದು ವಿದ್ವತ್ ಸಭೆ ಮಾಡಿ ಒಂದು ಮಾಡಿ ಎಲ್ಲರಿಗೂ ಅದನ್ನು ಕೊಡ್ತಾನೆ. ರಾಜ ಏನ ಬಿಟ್ಟ ಪ್ರವಾಹನ ಅಂತ ಹೆಸರು ಒಂದು ಜೀವನದ ಮಗನಾದ ಜೀವನದ ಮಗನಾದಂತಹ ಜೈವಲಿ ಆದಂತಹ ಪ್ರವಾಹನ ರಾಜ ಡೈರೆಕ್ಟ್ ಇವನೇ ಮಾತಾಡ್ಸ್ಬಿಟ್ಟ ಅವಳನ್ನ, ಶ್ವೇತಕೇತುವಿನ ಕುಮಾರ ಅಂದ. ಭಗವ ಪೂಜ್ಯರಿಂದ ನಮ್ಮ ಅಪ್ಪ ನಿನಗೆ ಅನುಶಾಸನ ಮಾಡಿದಾನೋ ಅಂತಂದ. ಪೂಜ್ಯರೇ ಮಾಡಿದ್ದಾನೆ ಅಂತ ಇವನು ಉತ್ಸಾಹ ಕೊಟ್ಟ. ನಮ್ಮ ಅಪ್ಪ ಎಲ್ಲ ಅನುಶಾಸನ ಮಾಡಿದ್ದಾರೆ, ನೀವು ಏನ್ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಅಂತಂದ. ಸರಿ, ಹಾಗೆ ನಾಳೆ ಪ್ರಶ್ನೆ ಮಾಡ್ತೀನಿ. ಸರಿ, ಎಲ್ಲ ಅನುಶಾಸನ ಆಗಿದೆ ಅಂದ್ರೆ ನಾಳೆ ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಅಪ್ಪ ರಾಜ ಕೂರಿಸ್ಬಿಟ್ಟ. ಇವರು ಇದ್ದಾನೆ, ಅಲ್ಲೇ ಇದ್ದಾನೆ, ನಾಳೆ ಪ್ರಶ್ನೆ ಆಗತ್ತೆ. ಓಂ ಸರ್ವಂ